ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನಾವು ನಮ್ಮ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇದೆ, ಅದನ್ನು ಬಳಸ್ಕೊಂಡು ನಾವು ಏನೆಲ್ಲ ದೊಡ್ಡ ಸಾಧನೆಗಳನ್ನ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನಸ್ಸಿನ ಶಕ್ತಿಯಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಹೆಂಗೆ ನಾವು ಪರಿಹಾರ ಮಾಡ್ಕೋಬೋದು, ಹಾಗೂ ನಮಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇದ್ದರೆ ಅದರಿಂದ ಆಚೆ ಹೆಂಗೆ ಬರೋದು, ಅಥವಾ ಹೆಚ್ಚು ಹಣ ಗಳಿಸೋದು ಹೇಗೆ, ಮತ್ತು ಎಲ್ಲ ಸಂಬಂಧಗಳಲ್ಲಿ ನಾವು ಯಾವಾಗಲೂ ಖುಷಿಯಾಗಿರೋದು ಹೇಗೆ, ಮತ್ತು ಸದಾ ನಾವು ಹೆಂಗಾಗಿರೋದು ಹೆಂಗೆ ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನಸ್ಸಿನ ಶಕ್ತಿಗೆ ಯಾವುದೇ ಆಗಲಿ ಲಿಮಿಟ್ ಇಲ್ಲ. ನಮ್ಮ ಮನಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರೋ ವಸ್ತು ಅಂದರೆ ಅದು ನಮ್ಮ ಮನಸ್ಸು. ಈ ಮನಸ್ಸನ್ನು ನಾವು ಇಲ್ಲಿ ಎರಡು ರೀತಿ ಡಿವೈಡ್ ಮಾಡ್ಬೋದು. ಒಂದು ಪ್ರಜ್ಞಾಸ್ಥಿತಿ ಅಂತ ಹೇಳ್ಬೋದು, ಅದನ್ನು ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಪ್ರಜ್ಞಾಸ್ಥಿತಿ ಅಂದರೆ ನಾವೀಗ ಎಚ್ಚರ ಆಗಿರೋಂಥ ಸ್ಥಿತಿ. ಈ ಕಾನ್ಷಿಯಸ್ ಮೈಂಡಿಗೆ ಯೋಚನೆ ಮಾಡೋ ಎಬಿಲಿಟಿ ಇರುತ್ತೆ, ಮತ್ತು ಏನಾದರೂ ಡಿಸಿಷನ್ ತಗೊಳ್ಳೋ ಎಬಿಲಿಟಿ ಇರುತ್ತೆ, ಮತ್ತು ಸ್ವಲ್ಪ ಕೂಡ ಮೆಮೊರಿ ಕೂಡ ಇರುತ್ತೆ. ಈ ಕಾನ್ಷಿಯಸ್ ಮೈಂಡು ನಾವು ಎಚ್ಚರಾಗಿದ್ದಾಗ ಮಾತ್ರ ಎಚ್ಚರಾಗಿರುತ್ತೆ. ನಾವು ನಿದ್ರೆ ಮಾಡಿದಾಗ ಈ ಕಾನ್ಷಿಯಸ್ ಮೈಂಡ್ ಕೂಡ ನಿದ್ರೆ ಮಾಡುತ್ತೆ. ಈಗ ನಾವೀಗ 1+1 ಎಷ್ಟು ಅಂತ ಕೇಳಿದರೆ, ಅಥವಾ ಏನಾದರೂ ನಿಮಗೆ ಕ್ವಶನ್ ಕೇಳಿದರೆ, ನೀವು ಅಲ್ಲಿ ಯೋಚನೆ ಮಾಡಿ ಅದನ್ನು ಕಾನ್ಷಿಯಸ್ ಮೈಂಡ್ ನಮಗೆ ಉತ್ತರ ಹುಡುಕೊಡುತ್ತೆ. ನಾನು ನಿಮಗೆ ಏನಾದರೂ ಕಾಗೆ ಬೆಳ್ಳಗಿದೆ ಅಥವಾ ಏನಾದರೂ ತಪ್ಪು ಮಾಹಿತಿನ ಹೇಳೋಕ್ಕೆ ಟ್ರೈ ಮಾಡಿದ್ರೆ, ನಿಮ್ಮ ಕಾನ್ಷಿಯಸ್ ಮೈಂಡ್ ಅದನ್ನ ಥಿಂಕ್ ಮಾಡಿ ಇದು ಸರಿ ಅಲ್ಲ ಅಂತ ನಿಮಗೆ ಹೇಳುತ್ತೆ. ಹಾಗಾಗಿ ಯಾರೂ ಫುಲ್ ಮಾಡೋಕ್ಕೆ ಆಗೋದಿಲ್ಲ ನಿಮಗೆ. ಇನ್ನೊಂದು ಪಾರ್ಟ್ ಅಂದರೆ ನಮ್ಮ ಮೈಂಡಲ್ಲಿ ಮೇಯ್ನ್ ಪಾರ್ಟ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಈ ನಮ್ಮ ಎಲ್ಲ ಮ್ಯಾಜಿಕ್ ನಡೆಯೋದು ಅಥವಾ ನಾವು ಅದ್ಭುತವಾದ ಶಕ್ತಿ ಇರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಇದನ್ನು ಸುಪ್ತ ಪ್ರಜ್ಞೆ ಅಂತ ಹೇಳ್ಬೋದು. ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಹುಟ್ಟಿದಾಗಿಂದ ಕೊನೆವರೆಗೂ ಯಾವತ್ತೂ ಕೂಡ 1 ಮಿನಿಟ್ ಕೂಡ ಇನ್ಆ್ಯಕ್ಟಿವ್ ಆಗಿರೋದಿಲ್ಲ, ಅಥವಾ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಾವು ಇಲ್ಲೇ ಕೂತ್ಕೊಂಡು 1000 ಕಿಲೋಮೀಟರ್ ದೂರದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನ ನೋಡ್ಬೋದು, ಅಲ್ಲೇನು ನಡೀತಾ ಇದೆ ಅಂತ ತಿಳ್ಕೊಬೋದು. ನೀವು ಬೇಕಾಗಿರೋ ಯಾರಿಗಾದ್ರೂ ಒಳ್ಳೆ ಮೆಸೇಜ್ನ ಪಾಸ್ ಮಾಡೋದಾದ್ರೂ ಪಾಸ್ ಮಾಡ್ಬೋದು. ಅದು ಅಷ್ಟೇ ಅಲ್ಲ, ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದೇ ಸೆಕೆಂಡಲ್ಲಿ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಟ್ರಾವೆಲ್ ಮಾಡ್ಬಲ್ಲದು. ಮತ್ತು ಕ್ಲೋಸ್ ಆಗಿರೋ ಬುಕ್ಕನ್ನು ಓದ್ಬೋದು, ಮತ್ತು ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಅದು ನಿಮಗೆ ತಂದು ಕೊಡುತ್ತೆ. ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ದೇಹದ ಎಲ್ಲ ಪ್ರತಿಯೊಂದು ಕ್ರಿಯೆಗಳನ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಹಾರ್ಟ್ ಬೀಟು, ಬ್ರೀತಿಂಗು, ಹಾಗೆ ನಮ್ಮ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಎಷ್ಟಿರಬೇಕು, ದೇಹದ ಪ್ರತಿಯೊಂದೊಂದು ಅಂಗಗಳಲ್ಲಿ ಏನೇನು ಕ್ರಿಯೆ ನಡೀಬೇಕು, ಅದೆಲ್ಲದನ್ನು ತುಂಬ ನೀಟಾಗಿ ಅದು ಕಂಟ್ರೋಲ್ ಮಾಡೋಕ್ಕೆ ಎಬಿಲಿಟಿ ಇದೆ. ಇದೆಲ್ಲ ನಮ್ಮ ಏನೇ ಕಾಯಿಲೆ ಆಗಲಿ ಇನ್ನೊಂದೇ ಆಗಲಿ ಅದನ್ನೆಲ್ಲ ವಾಸಿ ಮಾಡುವಂಥ ಶಕ್ತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗಿದೆ. ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಇನ್ನೊಂದು ಏನಂದರೆ, ಇದಕ್ಕೆ ಥಿಂಕ್ ಮಾಡೋ ಎಬಿಲಿಟಿ ಇರೋದಿಲ್ಲ. ಇದು ಸರಿನೋ ಇದು ತಪ್ಪೋ ಆ ರೀತಿ ಡಿಸಿಷನ್ ತಗೊಳ್ಳೋ ಎಬಿಲಿಟಿ ಇರೋದಿಲ್ಲ. ಈ ಸಬ್ಕಾನ್ಷಿಯಸ್ ಮೈಂಡ್ ಒಂದು ದೊಡ್ಡ ಮೆಮೊರಿ ಬ್ಯಾಂಕ್ ಥರ ಅಥವಾ ಜ್ಞಾಪಕ ಕೋಶ ಥರ ವರ್ಕ್ ಆಗುತ್ತೆ. ಇದೇನೆಂದರೆ, ನಾವು ಹುಟ್ಟಿದಾಗಿಂದ ಇದುವರೆಗೂ ಏನೇನು ನೋಡಿರ್ತೀವಿ, ಕೇಳಿರ್ತೀವಿ, ತಿಂದಿರ್ತೀವಿ, ಅದೆಲ್ಲದ್ರ ಮಾಹಿತಿನೂ ಅತ್ಯಂತ ಸ್ಪಷ್ಟವಾಗಿ ಸೇವ್ ಮಾಡಿಟ್ಟಿರುತ್ತೆ. ಹಾಗಾಗಿ ನಾವು ಚಿಕ್ಕದ್ರಲ್ಲಿ ಎಲ್ಲೋ ನೋಡಿದ ಮಾತಾಡಿಸಿದ ವ್ಯಕ್ತಿಗಳ ಹೆಸರುಗಳು ಎಲ್ಲ ಕೂಡ ನಮಗೊಂದು HD ಕ್ಯಾಮ್ರಾದಲ್ಲಿ ಯಾವ ರೀತಿ ರೆಕಾರ್ಡ್ ಆಗುತ್ತೆ ಅಷ್ಟು ಸ್ಪಷ್ಟವಾಗಿ ರೆಕಾರ್ಡಾಗಿ ಸೇವ್ ಆಗಿರುತ್ತೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಥಿಂಕಿಂಗ್ ಎಬಿಲಿಟಿ ಇರೋದಿಲ್ಲ. ಅದು ಯಾವುದೇ ರೀತಿ ಡಿಸಿಷನ್ ತಗೊಳ್ಳಿಕ್ಕೆ ಅದಕ್ಕೆ ಬರೋದಿಲ್ಲ. ಮತ್ತು ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇದು ಇಮ್ಯಾಜಿನೇಷನ್ನು ಅಥವಾ ರಿಯಾಲಿಟಿಯನ್ನು ಕೂಡ ಗೊತ್ತಾಗೋದಿಲ್ಲ. ಇದು ಹೇಗೆ ಅಂದರೆ, ನೀವು ಯಾವಾಗಾದರೂ ಕನಸು ಕಾಣ್ತೀರಾ, ಕನಸು ಕಂಡಾಗ ಏನಾಗುತ್ತೆ, ಏನೋ ಕೆಟ್ಟ ಕನಸು ಕಂಡಾಗ ನಿಮಗೇನಾಗುತ್ತೆ, ತಕ್ಷಣ ಎಚ್ಚರ ಆದಾಗ ನೀವು ನೋಡಿದ್ರೆ ಮೈಯೆಲ್ಲ ಬೆವತಿರುತ್ತೆ, ಅಥವಾ ಆ ಘಟನೆ ನಿಜವಾಗಿ ನಡೆದ್ರೆ ಏನು ಆಗ್ತಾಯಿತ್ತು ಅದೆಲ್ಲ ನಿಮಗೆ ಆವಾಗಲೇ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ಒಂದು ಮಾವಿನಕಾಯಿನ ನೆನಪು ಮಾಡಿಕೊಂಡ್ರೆ ಅಥವಾ ನಿಂಬೆಹಣ್ಣು ನೆನಪು ಮಾಡಿಕೊಂಡ್ರೆ, ಅದು ತಿನ್ನೋ ಥರ ಇಮೇಜಿನ್ ಮಾಡಿಕೊಂಡ್ರೆ, ಅದು ನಿಜವಾಗ್ಲೂ ತಿನ್ನೋವಾಗ ಏನೇನು ಬಾಡಿಲಿ ರಿಯಾಕ್ಷನ್ ಆಗುತ್ತೆ ಅದೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ಕೂಡ ಆಗುತ್ತೆ. ಹಾಗಾಗಿ ಅದಕ್ಕೆ ಇಮ್ಯಾಜಿನೇಷನ್ ಮತ್ತು ಇದು ರಿಯಾಲಿಟಿ ಅನ್ನೋ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಮತ್ತು ಇದಕ್ಕೆ ಜೋಕ್ ಆಗಲಿ ರಿಯಾಲಿಟಿ ಆ ರೀತಿ ಏನು ಗೊತ್ತಾಗೋದಿಲ್ಲ, ಎಲ್ಲದನ್ನು ಸೀರಿಯಸ್ ಆಗಿ ವರ್ಕ್ ಮಾಡುತ್ತೆ. ಇದು ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಅಡಿಯಾಳಾಗಿರುತ್ತೆ, ಅಥವಾ ನಮ್ಮ ಕಾನ್ಷಿಯಸ್ ಮೈಂಡು ಸಬ್ಕಾನ್ಷಿಯಸ್ ಮೈಂಡಿಗೆ ವಾಚ್ಮೆನ್ ಥರ ಅಥವಾ ಮ್ಯಾನೇಜರ್ ಥರ ವರ್ಕ್ ಮಾಡುತ್ತೆ.
ನಮ್ಮ ಯಾವುದೇ ವಿಚಾರಗಳು ಅಷ್ಟು ಸುಲಭವಾಗಿ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗೋಕ್ಕೆ ಬಿಡೋದಿಲ್ಲ ಕಾನ್ಷಿಯಸ್ ಮೈಂಡು. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಅತ್ಯಂತ ಫಲವತ್ತಾದ ಮಣ್ಣಿನ ಥರ ವರ್ಕ್ ಮಾಡುತ್ತೆ. ಈ ಫಲವತ್ತಾದ ಮಣ್ಣಲ್ಲಿ ನಾವು ಒಳ್ಳೆಯ ಯೋಚನೆಗಳನ್ನು ಹಾಕಿದರೆ ಅದು ಒಳ್ಳೆಯ ರಿಸಲ್ಟನ್ನ ಕೊಡುತ್ತೆ. ಹೇಗೆ ಒಂದು ಹಣ್ಣಿನ ಬೀಜ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬೆಳೆದು ಹಣ್ಣುಗಳನ್ನು ಕೊಡುತ್ತೆ. ಅದೇ ರೀತಿ ನಾವು ಕೆಟ್ಟ ಯೋಚನೆಗಳು ಅಥವಾ ಮುಳ್ಳಿನ ಬೀಜ ಹಾಕಿದರೆ ನಮಗೆ ದೊಡ್ಡ ಮರ ಆಗಿ ನಮಗೆ ಮುಂದೆ ತುಂಬ ತೊಂದರೆಗಳನ್ನ ಕೊಡುತ್ತೆ. ಅದೇ ರೀತಿ ಸಬ್ಕಾನ್ಷಿಯಸ್ ಮೈಂಡಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗೋದಿಲ್ಲ. ನಾವು ಏನೇ ಸಜೆಷನ್, ಏನೇ ಕೆಲಸ ಕೊಟ್ಟರು, ಒಳ್ಳೆ ಕೆಲಸ ಕೊಟ್ಟರು, ಕೆಟ್ಟ ಕೆಲಸ ಕೊಟ್ಟರು ಅಷ್ಟೇ ಶ್ರದ್ಧೆಯಿಂದ ಅದು ಮಾಡುತ್ತೆ. ಹಾಗಾಗಿ ನಮ್ಮ ಕಾನ್ಷಿಯಸ್ ಮೈಂಡ್ ಅದಕ್ಕೆ ವಾಚ್ಮೆನ್ ಥರ ವರ್ಕ್ ಮಾಡುತ್ತೆ. ಅದಕ್ಕೆ ಯಾವುದೇ ರೀತಿ ಕೆಟ್ಟ ಸಜೆಷನ್ಗಳು ಹೋಗದೇ ಇರೋ ಥರ ಆದಷ್ಟು ಕಾಪಾಡುತ್ತೆ. ಇಷ್ಟೆಲ್ಲ ಶಕ್ತಿ ಇರೋ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಸಾಧ್ಯ ಅಂತ ಯಾವುದೇ ಕೆಲಸ ಕೂಡ ಇಲ್ಲ. ಅದು ಎಷ್ಟು ಚಿಕ್ಕದಾರಾಗಲಿ ಎಷ್ಟು ದೊಡ್ಡದಾರಾಗಲಿ ಅದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಸಾಧ್ಯವಾದ ಕೆಲಸ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಒಳ್ಳೆಯ ವಿಚಾರಗಳನ್ನ ಯೋಚನೆ ಮಾಡಬೇಕು. ನಾವು ಕೆಟ್ಟ ವಿಚಾರಗಳನ್ನ ಯೋಚನೆ ಮಾಡಿದರೆ ಅದು ಕೆಟ್ಟದನ್ನು ಕೂಡ ಅದು ನಿಜ ಮಾಡುತ್ತೆ. ಈಗ ನಾವು ಬಡವರಾಗ್ತಾಯಿದ್ದೀವಿ, ಬಿಸ್ನೆಸ್ ಲಾಸ್ ಆಗ್ತಾಯಿದೆ, ಆ ರೀತಿ ಕೆಟ್ಟ ಯೋಚನೆಗಳನ್ನ ನಾವು ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಅದನ್ನು ಕೂಡ ನಿಜ ಮಾಡುತ್ತೆ. ಹಾಗಾಗಿ ನಾವು ಈಗ ಏನೇ ಪರಿಸ್ಥಿತಿಲಿ ಇದ್ದರೂ, ನಮ್ಮ ಹೆಲ್ತ್ ಏನೇ ಪರಿಸ್ಥಿತಿ ಇದ್ದರೂ ಅಥವಾ ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ಅದೆಲ್ಲದಕ್ಕೂ ಕೂಡ ನಾವೇ ಕಾರಣ ಆಗಿರ್ತೀವಿ. ನಮ್ಮ ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ನಮ್ಮ ಪ್ರತಿಯೊಬ್ಬರು ಮನುಷ್ಯರಿಗೂ ಒಂದು ದಿನದಲ್ಲಿ 60,000 ಆಲೋಚನೆಗಳು ಬರುತ್ತೆ. ಆ 60,000 ಆಲೋಚನೆಗಳಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಾಗಿ ನಾವು ಯಾವುದನ್ನು ಕೆಟ್ಟದನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಅದು ದೊಡ್ಡದಾಗಿ ಅದು ನಮಗೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾವು ಏನಾದರೂ ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಹೋದರೆ ಅದು ನಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಕೆಟ್ಟ ಯೋಚನೆಗಳು ಬಂದಾಗ ಅದನ್ನು ಅಲ್ಲಿ ಅರ್ಧಕ್ಕೆ ತುಂಡರಿಸಬೇಕು. ಅಂದರೆ ನೆವರ್ ಕಂಪ್ಲೀಟ್ ಎ ನೆಗೆಟಿವ್ ಸೆಂಟೆನ್ಸ್. ಕೆಟ್ಟ ಯೋಚನೆಗಳು ಬಂದ ತಕ್ಷಣ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ನಮಗಿಲ್ಲ, ನನ್ನ ಕೈಲಾಗುತ್ತೆ, ನನ್ನ ಮನಸ್ಸಿನ ಶಕ್ತಿಯಿಂದ ನಾನು ಇದನ್ನು ಸಾಧನೆ ಮಾಡ್ತೀನಿ ಅಂತ ಅಂದ್ಕೋಬೇಕು. ಹಾಗಾಗಿ ನಮಗೆ ಯಾವುದೇ ರೀತಿ ಮುಂದೆ ತೊಂದರೆಗಳು ಆಗೋದಿಲ್ಲ. ಈಗ ಇಷ್ಟು ಶಕ್ತಿ ಇರೋ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎನರ್ಜಿನ ನಾವು ಹೆಂಗೆ ಯೂಸ್ ಮಾಡ್ಕೊಳೋದು ಅಂತ ನೋಡೋಣ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಕಾನ್ಷಿಯಸ್ ಮೈಂಡು ವಾಚ್ಮೆನ್ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ನಾವು ಏನಾಗುತ್ತೆ, ಚಿಕ್ಕದ್ರಿಂದ ನಾವು ಬೆಳೆದು ಬಂದಿರೋ ವಾತಾವರಣ ಪ್ರಕಾರ ನಾವು ತುಂಬ ಲಕ್ಷಾಂತರ ಸಲ ನೀವು ಇದು ನಿಮ್ಮ ಕೈಲಿ ಆಗಲ್ಲ ಅಂತ ಕೇಳಿರ್ತೀವಿ. ಅದು ಯಾರು ಅಂದರೆ ಬೇರೆ ಯಾರೂ ಆಗಿರಲ್ಲ, ನಮ್ಮ ಪೇರೆಂಟ್ಸ್ ಆಗಲಿ, ಬ್ರದರ್ ಸಿಸ್ಟರ್ ಇವರೆಲ್ಲ ಯಾವುದ್ಯಾವುದೋ ಸಿಚುವೇಶನ್ಗೆ ತಕ್ಕಂತೆ ಇದು ನಿನ್ನ ಕೈಲಾಗಲ್ಲ, ಇದು ನಿನ್ನ ಕೈಲಾಗಲ್ಲ, ಅದು ಅವರವರು ಅನುಭವಕ್ಕೆ ತಕ್ಕಂಗೆ ಹೇಳಿರ್ತಾರೆ. ಅದರಲ್ಲಿ ಅವ್ರ ತಪ್ಪಿಲ್ಲ, ಅದು ಅವರು ಬೆಳೆದು ಬಂದಿರೋ ರೀತಿ ಅಥವಾ ಅವ್ರ ಅನುಭವಕ್ಕೆ ತಕ್ಕಂತೆ ಹೇಳಿರ್ತಾರೆ. ಹಾಗಾಗಿ ನಾವು ಏನೇ ಹೊಸ ಯೋಚನೆಗಳು, ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದಾಗ ನಮ್ಮ ಕಾನ್ಷಿಯಸ್ ಮೈಂಡು ಇದು ನಮ್ಮ ಕೈ ಸಾಧ್ಯ ಆಗೋದಿಲ್ಲ ಅಂತ ತಡೆ ಒಡ್ಡುತ್ತೆ. ಹಾಗಾಗಿ ನಮ್ಮ ಕಾನ್ಷಿಯಸ್ ಮೈಂಡನ್ನ ಬೈಪಾಸ್ ಮಾಡಿ ಅದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಮೆಸೇಜ್ನ ಪಾಸ್ ಮಾಡಿದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದೇ ಮೆಸೇಜ್ ಪಾಸ್ ಆದರೆ ಅದು ಎಷ್ಟು ಒಳ್ಳೆ ಕೆಲಸ ಆಗಲಿ, ಎಷ್ಟು ದೊಡ್ಡ ಕೆಲಸ ಆಗಲಿ, ಎಷ್ಟೇ ಒಳ್ಳೆ ಕೆಲಸ ಆಗಲಿ, ಯಾವುದೇ ರೀತಿ ಕೆಲಸ ಆಗಿದ್ರೆ ಅದು ಸಾಧನೆ ಮಾಡೇ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಮೆಸೇಜ್ನ ಪಾಸ್ ಮಾಡಬೇಕು, ಒಳ್ಳೆ ಪಾಸಿಟಿವ್ ಸಜೆಷನ್ಸ್. ಈಗ ನಾನು ಮೊದಲೇ ಹೇಳ್ದಂಗೆ ನಮ್ಮ ಕಾನ್ಷಿಯಸ್ ಮೈಂಡು ನಾವು ನಿದ್ದೆ ಮಾಡಿದಾಗ ನಿದ್ರೆ ಮಾಡುತ್ತೆ, ನಾವು ಎಚ್ಚರ ಇದ್ದಾಗ ಮಾತ್ರ ಎಚ್ಚರ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಈ ಒಂದು ಕಾನ್ಸೆಪ್ಟನ್ನ ನಾವು ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ನಾವು ರಾತ್ರಿ ಮಲಗೋವಾಗ ನಾವು ಇನ್ನೇನು ನಿದ್ರೆ ಸ್ವಲ್ಪ ಬರೋ ಸ್ಟೇಜಲ್ಲಿದ್ದಾಗ ಅಥವಾ ಅರೆಪ್ರಜ್ಞೆ ಅಥವಾ ಆಫ್ ಸ್ಲೀಪ್ ಅನ್ನೋ ಸ್ಟೇಜಲ್ಲಿದ್ದಾಗ ಆವಾಗ ನಾವು ನಮಗೆ ಬೇಕಾಗಿರೋ ಒಳ್ಳೊಳ್ಳೆ ಸಜೆಷನ್ನು ನಮ್ಮ ಜೀವನದಲ್ಲಿ ನಮಗೇನು ಚೇಂಜಸ್ ಬೇಕು ಅದನ್ನು ನಾವು ಸಜೆಷನ್ ರೀತಿಯಲ್ಲಿ ಕೊಡ್ತಾ ಬರ್ಬೋದು. ಆವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ಲು ನಾನು ನನ್ನ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗ್ತಾಯಿದೆ ದಿನೇ ಅಂತ ಹೇಳ್ಕೊಬೋದು. ನಾನು ದಿನೇ ಮುಂದುವರಿತಾ ಇದ್ದೀನಿ, ದಿನೇ ನನ್ನ ಆರೋಗ್ಯ ಸ್ಥಿತಿ ಇಂಪ್ರೂವ್ ಆಗ್ತಾಯಿದೆ, ನಾನು ಖುಷಿಯಾಗಿರ್ತೀನಿ. ಈ ರೀತಿ ಒಳ್ಳೆ ಸಜೆಷನ್ಗಳನ್ನು ಕೊಡ್ತಾ ಬಂದರೆ ಅದು ನಮ್ಮ ಕಾನ್ಷಿಯಸ್ ಮೈಂಡು ಇನ್ಯಾಕ್ಟಿವ್ ಆಗಿರೋದ್ರಿಂದ ಆವಾಗ ತುಂಬ ಈಸಿಯಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ಒಂದು ಸಲ ಅದು ಪಾಸ್ ಆದಮೇಲೆ ನಮ್ಮ ಜೀವನದಲ್ಲಿ ಮ್ಯಾಜಿಕಲ್ ಅಥವಾ
ಆ ಚಮತ್ಕಾರಗಳು ತುಂಬ ಈಸಿಯಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಮೆಥಡ್ ಏನಂದರೆ, ನಾವು ದಿನ ಬೆಳಗ್ಗೆ ಅಥವಾ ಅವಾಗವಾಗ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಬರಿಬೋದು. ನಾನು ದಿನೇ ದಿನೇ ಇಂಪ್ರೂವ್ ಆಗ್ತಾಯಿದ್ದೀನಿ, ಈ ರೀತಿ ನಾವು ಏನೇ ಕೈಯಲ್ಲಿ ಬರವಣಿಗೆಯಲ್ಲಿ ಬರೆದಾಗ ಅದು ನೇರವಾಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪದೇ ಪದೇ ಒಳ್ಳೆಯ ಸಂದೇಶಗಳನ್ನ ಬರೆಯೋದ್ರಿಂದ ಅದು ಕೂಡ ನಮಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಈಸಿಯಾಗಿ ಮೆಸೇಜ್ನ ಪಾಸ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ತುಂಬ ಎಫೆಕ್ಟಿವ್ ಮೆಥಡ್ ಅಂದರೆ ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಅದೇನೆಂದರೆ ಯೋಚನೆ ಮಾಡೋದು, ಕಲ್ಪನಾ ಶಕ್ತಿ ಅಂತ ಹೇಳ್ಬೋದು. ಈಗ ನಾನು ಮೊದಲೇ ನಿಮಗೆ ಹೇಳಿದಾಗೆ, ನಾವೇನಾದರೂ ಒಂದು ಮಾವಿನಕಾಯಿ ಅಥವಾ ನಿಂಬೆಕಾಯಿನ ನೆನಪು ಮಾಡಿಕೊಂಡ್ರೆ ಸಾಕು, ಅದು ಆಲ್ರೆಡಿ ಇರೋ ರೀತಿಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಟ್ರೀಟ್ ಮಾಡುತ್ತೆ. ಅದೇ ರೀತಿ ಅದನ್ನು ನಾವು ಹೆಂಗೆ ಅಡ್ವಾಂಟೇಜಾಗಿ ಯೂಸ್ ಮಾಡ್ಬೋದು ಅಂದರೆ, ನಮಗೆ ಬೇಕಾಗಿರೋ ಚೇಂಜಸ್ನ ಅದನ್ನು ಈಗ ಆಲ್ರೆಡಿ ಆಗಿರೋ ರೀತಿ ಇಮ್ಯಾಜಿನ್ ಮಾಡ್ಕೋಬೋದು. ಈಗ ಹೇಗೆ ಅಂದರೆ, ನಾವೇನಾದರೂ ಒಂದು ಮನೆ ತೊಗೋಬೇಕು ಅಂದ್ಕೊಂಡಿದ್ರೆ, ನೀವು ದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಕಣ್ಣು ಮುಚ್ಕೊಂಡು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ಕ್ಲಿಯರ್ ಆಗಿದ್ದಾಗ ನೀವು ಆಲ್ರೆಡಿ ಆ ಮನೆ ತೊಗೊಂಡಿರೋ ರೀತಿ, ಆ ಮನೆಯಲ್ಲಿ ಓಡಾಡ್ತಾ ಇರೋ ರೀತಿ ಅದನ್ನು ನೋಡಿ, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಅದು ಮತ್ತು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯವರೆಲ್ಲ ಮಾತಾಡ್ತಾ ಇರೋ ಥರ ಕೇಳಿಸ್ಕೊಳ್ಳಿ. ನಿಮ್ಮ ಎಲ್ಲ ಸೆನ್ಸಸ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ, ಅದನ್ನು ಫೀಲ್ ಮಾಡಿ ನಿಜವಾಗ್ಲೂ ಆಗಿರೋ ರೀತಿ. ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ನಿಜ ಅಂತ ನಂಬುತ್ತೆ. ಅವಾಗ ಅದು ಎಷ್ಟೇ ದೊಡ್ಡ ಕೆಲಸ ಆದರೂ ತುಂಬ ಈಸಿಯಾಗಿ ಅದನ್ನು ಮಾಡಿ ಮುಗಿಸುತ್ತೆ. ಇದನ್ನು ನಮ್ಮ ಹೆಲ್ತ್ ವಿಚಾರಕ್ಕಾಗಲಿ, ನಮ್ಮ ಯಾವುದಾದ್ರು ಅಚೀವ್ಮೆಂಟ್ ವಿಚಾರಕ್ಕಾಗಲಿ, ಅಥವಾ ನಾವೇನಾದರೂ ದುಡ್ಡನ್ನು ಜಾಸ್ತಿ ಗಳಿಸ್ಬೇಕಾದ್ರೆ ಈ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಇದನ್ನು ನಾವು ನಮ್ಮ ಅಡ್ವಾಂಟೇಜಾಗಿ ಬಳಸ್ಕೋಬೋದು. ಒಂದು ಪಾಸಿಟಿವ್ ಅಫರ್ಮೇಷನ್ಸು ಅಥವಾ ಅದೇನು ನಮಗೆ ನಾವು ಹೇಳ್ಕೊಂಥ ಸಿಗ್ನಲ್ಸು, ಇನ್ನೊಂದು ಕ್ರಿಯೇಟಿವ್ ವಿಜುವಲೈಸೇಷನ್ನು, ಮತ್ತು ಈ ರೀತಿ ಬರೆಯೋದ್ರಿಂದ ಈ ರೀತಿಯಾಗಿ ನಾವು ನಮ್ಮ ಮೈಂಡ್ನ ಪವರ್ನ ತುಂಬ ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೋಬೋದು. ಇವಾಗ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡೋಣ. ನಮ್ಮ ಆರೋಗ್ಯ ಯಾಕೆ ಹದಗೆಡುತ್ತೆ, ಅದನ್ನು ನಾವು ಆರೋಗ್ಯನ ಯಾವಾಗಲೂ ನಾವು ಆರೋಗ್ಯವಾಗಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನಾನು ಮೊದಲೇ ಹೇಳಿದಾಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ದೇಹದ ಪ್ರತಿಯೊಂದು ಏನೇನು ಕ್ರಿಯೆಗಳಿರುತ್ತೆ ಅದನ್ನೆಲ್ಲದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ಅದು ಹೇಗೆ ಅಂದರೆ, ನಮ್ಮ ಬ್ರೀತಿಂಗ್ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಡೈಜೆಷನ್ ಇರ್ಬೋದು, ಮತ್ತು ಏನೇ ದೇಹದಲ್ಲಿ ಪ್ರತಿಯೊಂದು ಏನು ಕ್ರಿಯೆಗಳು ಅಂದರೆ ಬಾಡಿ ಟೆಂಪ್ರೇಚರ್ ಎಷ್ಟಿರಬೇಕು, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತು ಬ್ಲಡ್ ಪ್ರೆಷರ್ ಎಷ್ಟಿರಬೇಕು, ಹಾರ್ಟ್ ಬೀಟ್ ಎಷ್ಟಿರಬೇಕು, ಅದನ್ನೆಲ್ಲದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಪ್ರತಿ ಸೆಲ್ ಒಳಗಡೆ ಏನು ನಡೆಯುತ್ತೆ ಅನ್ನೋದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ಹೀಗಿರುವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂದರೆ, ಯಾವಾಗಲೂ ನಮ್ಮನ್ನು ಅತ್ಯಂತ ಆರೋಗ್ಯಕರವಾಗಿ ಇಟ್ಕೊಳ್ಳೋದು. ಅದು ಹಾಗಾದರೆ ನಮಗೆ ಕಾಯಿಲೆಗಳೇನಕ್ಕೆ ಬರುತ್ತೆ ಅಂದರೆ, ಕಾಯಿಲೆಗಳು ಬರಲಿಕ್ಕೆ ಕಾರಣ ಕೂಡ ನಾವೇ ಆಗಿರ್ತೀವಿ. ನಾವೇನೋ ಯಾವುದೋ ಹಳೆ ಘಟನೆನ ನೆನೆಸ್ಕೊಂಡು ಕೊರಗ್ತಾ ಇರ್ತೀವಿ, ಒಂದು ರಿಗ್ರೆಟ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೋ ತಪ್ಪು ಮಾಡಿದ್ದೀವಿ, ನಮಗೆ ಶಿಕ್ಷೆ ಆಗುತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಕೊರಗ್ತಾ ಇರ್ತೀವಿ. ಆ ಕೊರಗೋದೇನಾಗುತ್ತೆ, ಅದು ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಕ್ಸೆಪ್ಟ್ ಆದಾಗ ಅದು ನಾವು ಕೆಟ್ಟ ಸಜೆಷನ್ ಕೊಟ್ಟಾಗ ಅದು ಕೆಟ್ಟದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಈ ತುಂಬ ಸಿಟ್ಟು ಮಾಡೋದೇನಾಗುತ್ತೆ, ನಮ್ಮ ದೇಹಕ್ಕೆ ನಾವು ವಿಷ ಹಾಕ್ದಂಗೆ ಆಗುತ್ತೆ. ಸಿಟ್ಟು ಮತ್ತು ದ್ವೇಷ, ಅಸೂಯೆ, ಬೇರೆಯವ್ರು ಕಂಡ್ರೆ ಅಸೂಯೆ ಪಡೋದು, ಅವ್ರು ನನಗೆ ಮೋಸ ಮಾಡಿದರು ಅಂತ ಕೊರಗೋದು, ಈ ರೀತಿ ಎಲ್ಲ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಕೆಟ್ಟದಾಗಿ ನಮ್ಮ ಜೀವನದಲ್ಲಿ ಅದು ನಮ್ಮ ದೇಹದಲ್ಲಿ ಆರೋಗ್ಯ ಪ್ರಾಬ್ಲಮ್ಗಳಾಗಿ ಕಾಣಿಸ್ಕೊಳ್ತವೆ. ಹಾಗಾಗಿ ಇದರಿಂದ ಎಲ್ಲ ಆಚೆ ಬರಬೇಕಂದ್ರೆ ಪ್ರತಿದಿನ ಅಥವಾ ನೀವು ಯಾವಾಗಲೂ ಫಸ್ಟ್ ಏನಂದರೆ, ನೀವು ನಿಮ್ಮನ್ನು ಕ್ಷಮಿಸ್ಕೋಬೇಕು. ಅದು ಎಷ್ಟೇ ದೊಡ್ಡ ತಪ್ಪಾಗಲಿ, ಹಿಂದೆ ಘಟನೆಗಳು ಏನಾಗುತ್ತೆ, ಆ ಘಟನೆಗೆ ತಕ್ಕಂತೆ ನಾವು ವರ್ತನೆ ಮಾಡಿರ್ತೀವಿ. ಅದು ಎಷ್ಟೋ ವರ್ಷ ಆದರೂ ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇರ್ತೀವಿ. ಹಾಗಾಗಿ ಅದನ್ನೆಲ್ಲದನ್ನು ಕ್ಷಮಿಸ್ಕೋಬೇಕು. ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿರಿ ಅದನ್ನು ಕ್ಷಮಿಸಿ, ನಿಮ್ಮನ್ನೇ ನೀವು ಕ್ಷಮಿಸ್ಕೊಳ್ಳಿ. ಮತ್ತು ಬೇರೆಯವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸ್ಬಿಡಿ. ನಮ್ಮನ್ನು ನಾವು ಹೇಗೆ ಕ್ಷಮಿಸ್ಬೇಕಂದ್ರೆ, ದಿನೇ ನಾವು ಚೇಂಜ್ ಆಗ್ತಾನೆ ಇರ್ತೀವಿ. ಏನಂದರೆ, ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ನಮ್ಮ ದೇಹದಲ್ಲಿ ಪ್ರತಿ ಸೆಲ್ಗಳೆಲ್ಲ ಸಾಯ್ತಾ ಇರ್ತವೆ, ಹುಟ್ಟುತ್ತಾ ಇರ್ತವೆ ಹೊಸ ಸೆಲ್ಸ್. ಹಾಗಾಗಿ ಪ್ರತಿದಿನ ನಮ್ಮ ಅಂಗಾಂಗಗಳೆಲ್ಲ ಹೊಸದಾಗಿ ಮಾರ್ಪಾಟಾಗ್ತವೆ, ಹೊಸ ಹಾರ್ಟು, ಲಂಗ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ.
ಓವರಾಲ್ ಬಾಡಿ ಕೂಡ 11 ತಿಂಗಳಲ್ಲಿ ಹೊಸದಾಗಿ ಮಾರ್ಪಾಟಾಗುತ್ತೆ. ಮತ್ತು ಹೊಸ ಹೊಸ ಎಕ್ಸ್ಪೀರಿಯೆನ್ಸಿಗೆ ತಕ್ಕಂತೆ ನಾವು ಬದಲಾಗ್ತಾ ಇರ್ತೀವಿ. ಹಾಗಾಗಿ ನಾವು ತುಂಬ ಬೇಗ ಬೇರೆ ಪರ್ಸನ್ನಾಗಿ ಮಾರ್ಪಾಟಾಗಿರ್ತೀವಿ. ಆದರೆ ನಾವು ಹಳೆ ಘಟನೆ ಬೇರೆ ಯಾರೋ ಮಾಡಿರೋ ರೀತಿ ಆಗಿರುತ್ತೆ. ಹಳೆ ಘಟನೆ ನೆನೆಸ್ಕೊಂಡು ನಾವು ಕೊರಗೋದು. ಹಾಗಾಗಿ ಅದರಿಂದ ನಮ್ಮ ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬರುತ್ತೆ. ಹಾಗಾಗಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು. ಇನ್ನೊಂದು ಏನಂದರೆ, ನಮ್ಮ ಬೇರೆಯವ್ರನ್ನ ಕೂಡ ನಮ್ಮನ್ನು ನಾವು ಏನೇ ತಪ್ಪು ಮಾಡಿದರೂ ಅವ್ರನ್ನ ಕ್ಷಮಿಸಬೇಕು. ಬೇರೆಯವ್ರನ್ನ ಏನಕ್ಕೆ ಕ್ಷಮಿಸಬೇಕು? ಕ್ಷಮಿಸೋದ್ರಿಂದ ನಮ್ಮ ಮನಸ್ಸು ತಿಳಿಯಾಗುತ್ತೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ತಿಳಿಯಾಗೋದ್ರಿಂದ ನಮ್ಮ ಏಳಿಗೆಗೆ ಅದು ಸಹಾಯ ಆಗುತ್ತೆ. ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ. ನಮ್ಮ ಮನೆಯವರ ಸುತ್ತಮುತ್ತ ಎನ್ವೈರ್ಮೆಂಟ್ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತೆ. ಒಬ್ಬ ತಾಯಿ ಏನಾದರೂ ತುಂಬ ಕೊರಗೋದು, ತುಂಬ ಅಥವಾ ಸಿಟ್ಟಲ್ಲಿ ತುಂಬ ಏನಾದರೂ ಡಿಸ್ಟರ್ಬ್ ಮೈಂಡಲ್ಲಿದ್ದರೆ ಅವ್ರ ಮಕ್ಕಳಿಗೆ ಕೂಡ ಅದು ಹುಷಾರಿಲ್ದಂಗೆ ಆಗುತ್ತೆ. ಅವ್ರ ಪ್ರೋಗ್ರೆಸ್ಸಿಗೆ ಅದು ಅಡ್ಡಿಯಾಗುತ್ತೆ. ಹಾಗಾಗಿ ಬೇರೆಯವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸೋದು ನಮಗೂ ತುಂಬ ಒಳ್ಳೆಯದು. ನಾವು ಅವ್ರನ್ನ ಕ್ಷಮಿಸ್ತಾ ಇರೋದು ಅವ್ರ ಒಳ್ಳೆಯದಕ್ಕಲ್ಲ, ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಕ್ಷಮಿಸಬೇಕು. ನಾವು ಅವ್ರಿಗೆ ಕ್ಷಮಿಸಬೇಕು ಮತ್ತು ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು. ಈಗ ಹೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗುತ್ತೆ, ನಾವು ಸಿಟ್ಟು ಮಾಡೋರಿಗೆ ಹೆಂಗೆ ನಾವು ಕ್ಷಮಿಸೋದು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋದು ಅಂದರೆ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕೇನೆಂದರೆ, ನಾವು ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇಲ್ಲ, ಇಂಡೈರೆಕ್ಟಾಗಿ ನಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀವಿ. ಹೀಗೆ ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ಯಾರ ಮೇಲಾದರೂ ಸಿಟ್ಟಿದ್ರೆ, ಕೋಪ ಇದ್ದರೆ, ಅದನ್ನು ದ್ವೇಷ ಇದ್ದರೆ, ಹಸು ಇದ್ದರೆ ಅದನ್ನೆಲ್ಲ ಕ್ಷಮಿಸಿ, ಅವರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಅಂತ ದಿನೇ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಅವಾಗವಾಗ ಹೇಳ್ಕೊತಾರೆ. ಯಾರ ಮೇಲಾದರೂ ಸಿಟ್ಟು ಬಂದರೆ, ಕೆಟ್ಟ ಘಟನೆಗಳು ನೆನಪು ಬಂದರೆ ಅದನ್ನು ಈ ರೀತಿ ಮಾಡೋದ್ರಿಂದ ಅದು ಮರ್ತೋಗುತ್ತೆ ನಿಮಗೆ. ಘಟನೆಗಳು ಏನಾಗುತ್ತೆ ಅಂದರೆ, ಹಿಂದಿನ ಪಾಸ್ಟಲ್ಲಿ ಏನಾದ್ರು ತುಂಬ ಕೆಟ್ಟ ಘಟನೆಗಳು ನಡೆದಿದ್ದರೆ ಅದನ್ನು ನೀವು ನೆನೆಸ್ಕೊಂಡು ಕೊರಗ್ತಾ ಇದ್ರೆ ಏನಾಗುತ್ತೆ, ಅದನ್ನು ಅಲ್ಲಿನ ಭಾವನಾತ್ಮಕ ಸಂಬಂಧ ಇಲ್ಲಿವರೆಗೂ ನಿಮಗೆ ಕನೆಕ್ಷನ್ ಇರುತ್ತೆ. ಅದು ನೆನಪಾದಾಗೆಲ್ಲ ಅಲ್ಲಿ ಅವತ್ತು ಆದ ದುಃಖಕ್ಕಿಂತ ಈಗ ಇನ್ನೂ ಜಾಸ್ತಿ ದುಃಖ ಅನುಭವಿಸ್ತಾ ಇರ್ತೀರ. ನೀವು ಯಾವಾಗ ನಿಮ್ಮನ್ನೇ ನೀವು ಕ್ಷಮಿಸ್ಕೊಂಡು ಬೇರೆಯವ್ರನ್ನೂ ಕೂಡ ಕ್ಷಮಿಸಿದರೆ ಆ ಭಾವನಾತ್ಮಕ ಸಂಬಂಧ ಏನಿರುತ್ತೆ ಅದು ಕಟ್ಟಾಗುತ್ತೆ. ಅದು ಆ ನೋವು ಮತ್ತೆ ನೆನಪಾದಾಗ ಅದು ನಿಮಗೆ ನೋವಾಗಲ್ಲ ಮತ್ತು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆ ಘಟನೆ ನೆನಪಿರುತ್ತೆ ನಿಮಗೆ, ಘಟನೆ ಯಾವತ್ತೂ ಮರ್ತೋಗಲ್ಲ. ಆದರೆ ಘಟನೆ ಆದಾಗ ಮತ್ತೆ ನೆನಪಾದಾಗ ನೋವಾಗುತ್ತಲ್ಲ, ನೋವಾಗಲ್ಲ. ಹಾಗಾಗಿ ಆ ಘಟನೆಯಿಂದ ನೀವು ಆಚೆ ಬರ್ತೀರ. ಮತ್ತು ಈಗ ಮತ್ತು ಅದು ನಿಮ್ಮ ಮುಂದುವರಿಕೆ, ನಿಮ್ಮ ಏಳಿಗೆಗೆ, ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋಕ್ಕೆ ಸಹಾಯ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ನಿಮ್ಮನ್ನು ಕ್ಷಮಿಸಬೇಕು, ನೀವು ಬೇರೆಯವ್ರು ಎಲ್ಲರನ್ನೂ ಕ್ಷಮಿಸಬೇಕು. ಇದು ಕ್ಷಮಿಸೋದ್ರಿಂದ ನಿಮ್ಮ ಮನಸ್ಸು ಕಾಮ್ ಆಗುತ್ತೆ ಮತ್ತು ಮನಸ್ಸು ಅತ್ಯಂತ ಸರಳವಾಗುತ್ತೆ. ಆವಾಗ ನೀವು ಯಾವತ್ತಿದ್ರೂ ಖುಷಿಯಾಗಿರ್ಬೋದು, ಯಾವತ್ತೂ ಕೂಡ ಖುಷಿಯಾಗಿರ್ಬೋದು, ಎಲ್ಲರ ಜೊತೆನೂ ಖುಷಿಯಾಗಿರ್ಬೋದು. ನಿಮಗೆ ಯಾರ ಜೊತೆನೂ ಸಮಸ್ಯೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಯಾರನ್ನೂ ದ್ವೇಷ ಮಾಡಲ್ಲ, ಯಾರ ಮೇಲೆ ಕೆಟ್ಟದನ್ನು ಬಯಸೋದಿಲ್ಲ. ಹಾಗಾಗಿ ಇದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಆರೋಗ್ಯನ ಸರಿಪಡಿಸ್ಕೊಳೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ತಿಳಿಯಾಗುತ್ತೆ. ಈಗ ಈ ಕಾರಣಗಳಿಂದ ನಮಗೆ ಆರೋಗ್ಯ ಹದಗೆಡ್ತಾ ಇತ್ತು ಅಂತ ಗೊತ್ತಾಯಿತು. ಅದನ್ನು ನಾವು ಸರಿಪಡಿಸ್ಕೋಬೋದು ಈ ರೀತಿಯಾಗಿ. ಮತ್ತು ಇದನ್ನು ಆರೋಗ್ಯ ಸರಿಪಡಿಸ್ಕೊಳೋದು ಹೇಗೆ ಅಂದರೆ, ಈಗ 2 ಮೆಥಡ್ ಇರುತ್ತೆ. ಒಂದು ಬ್ಲೈಂಡ್ ಬಿಲೀಫ್. ನಿಮ್ಮ ಬ್ಲೈಂಡ್ ಬಿಲೀಫ್ ಅಂದರೆ ಗೊತ್ತಿರುತ್ತೆ. ಏನಂದರೆ, ನೀವು ಯಾರೋ ಹುಷಾರಿಲ್ಲದೆ ಇದ್ದಾಗ ಅಥವಾ ಏನಾರು ಸಮಸ್ಯೆ ಇದ್ದಾಗ ಕೆಲವರೆಲ್ಲ ಯಾವುದಾದ್ರು ಅದೃಷ್ಟದ ಉಂಗುರ, ಅದೃಷ್ಟದ ಚೈನ್ ಅಂತೆ, ಮತ್ತು ಯಾವುದೋ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅಥವಾ ಅದೃಷ್ಟದ ಕಲ್ಲುಗಳು, ಅರಳು, ಏನೇನೋ ಮೆಥಡ್ ಇರುತ್ತೆ. ನಿಮಗೆ ತುಂಬ ಗೊತ್ತಿರುತ್ತೆ ಇವೆಲ್ಲ. ಸೊ ಇವೆಲ್ಲ ತಂದಿಟ್ಟಾಗ ಏನಾಗುತ್ತೆ, ಇದರಲ್ಲಿ ಯಾವುದ್ರಲ್ಲೂ ಶಕ್ತಿ ಇರಲ್ಲ. ಇದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಶಕ್ತಿ ಇರೋದೇನೆಂದರೆ, ನಿಮ್ಮ ಮನಸ್ಸಲ್ಲಿ ನೀವು ನಾನು ಇದನ್ನು ತಂದಿಟ್ಟಿದ್ದೀನಿ, ಅದರಿಂದ ನನಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ನಂಬಿಕೆ ಬಂದಾಗ, ಆ ನಂಬಿಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪಾಸ್ ಆಗುತ್ತೆ. ಅವಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮನ್ನ ಹೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನಾವು ಹೀಲ್ ಆಗ್ತೀವಿ. ಅವಾಗ ನಾವೇನು ಅಂದ್ಕೊತೀವಿ, ನಾವು ಈ ಅದೃಷ್ಟದ ಕಲ್ಲು ತಂದಿದ್ದರಿಂದ ಅಥವಾ ಯಾವುದೋ ಧಾರ್ಮಿಕ ಗುರುಗಳನ್ನ ಭೇಟಿ ಮಾಡಿದ್ರಿಂದ ಅವರ ಶಕ್ತಿಯಿಂದ ಸರಿ ಆಯಿತು ಅಂತ ಅಂತೀವಿ. ಆದರೆ ನಿಜ ಏನಂದರೆ, ಪ್ರತಿಯೊಂದು ಇದರಲ್ಲೂ ಕೂಡ ನಮ್ಮನ್ನು ನಾವೇ ಸರಿ ಮಾಡ್ಕೋತೀವಿ ಅಷ್ಟೇ. ಮತ್ತು ನಾವು ಯಾವುದೇ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಿದಾಗಲೂ ಅಷ್ಟೇ, ಎಷ್ಟೋ ಸಲ ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಮಾ ಎಫೆಕ್ಟ್ ಅಂತ ಹೇಳ್ತಾರೆ. ಏನಂದರೆ, ನಿಮಗೆ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಯಾವುದೋ ಒಳ್ಳೆ ಡಾಕ್ಟ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಮಾತ್ರೆ ಥರ ಏನಾದರೂ ಒಂದು ಸಿಹಿ ತಿಂಡಿನೇ ನಿಮಗೆ ಒಂದು ಮಾತ್ರೆ ರೂಪದಲ್ಲಿ ಮಾಡಿಕೊಟ್ರು ಕೂಡ ವಾಸಿ ಆಗುತ್ತೆ.
ಅದ್ಯಾಕೆ ಅಂದರೆ ನಮ್ಮ ಮೈಂಡ್ ನಿಮ್ಮನ್ನು ಕ್ಯೂರ್ ಮಾಡುತ್ತೆ ಹೊರತು ಬೇರೆ ಏನೇನೂ ಅಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡಾಗ ನೀವು ಆಚೆ ಕಡೆ ಪ್ರತಿಯೊಂದಕ್ಕೂ ಆಚೆ ಕಡೆ ಹುಡುಕೋದೇನಿರಲ್ಲ. ಈ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಲ್ಲೇ ಇದೆ, ನಮ್ಮ ಮನಸ್ಸಲ್ಲೇ ಎಲ್ಲದೂ ಇದೆ. ಎಲ್ಲದಕ್ಕೂ ಆನ್ಸರ್ ನಮ್ಮ ಮನಸ್ಸಲ್ಲೇ ಹುಡುಕ್ಬೋದು. ಈ ರೀತಿಯಾಗಿ ನಮ್ಮ ಆರೋಗ್ಯನ ಸರಿಪಡಿಸ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ದಿನಕ್ಕೆ 2-3 ಸಲ ಒಂದು ಕಾಮ್ ಪ್ಲೇಸಲ್ಲಿ ಕೂತ್ಕೊಂಡು ಅಥವಾ ಮಲಗಿಕೊಂಡು ಕಣ್ಣು ಮುಚ್ಕೊಂಡು ದಿನೇ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದಾಗಲೇ ದಿನೇ ನನ್ನ ಆರೋಗ್ಯ ಸರಿಯಾಗ್ತಾ ಇದೆ, ದಿನೇ ಆರೋಗ್ಯ ಸರಿಯಾಗ್ತಾ ಇದೆ, ಈ ರೀತಿ ನಿಮಗೆ ನೀವೇ ಹೇಳ್ಕೊಬೋದು. ಮತ್ತು ಇದನ್ನು ಮತ್ತು ಕಣ್ಣು ಮುಚ್ಕೊಂಡು ನೀವು ಕಲ್ಪನೆ ಕೂಡ ಮಾಡ್ಕೊಳ್ಬೋದು. ಏನಾದರೂ ಕಾಯಿಲೆ ಇದ್ದಾಗ ಕಲ್ಪನೆ ಯಾವ ರೀತಿ ಅಂದರೆ ಕಾಯಿಲೆ ವಾಸಿ ಆದಾಗ ನೀವು ಯಾವ ರೀತಿ ಇರ್ತೀರಾ, ಕಾಯಿಲೆ ವಾಸಿ ಆದಾಗ ಯಾವ ರೀತಿ ಇರ್ತೀರಾ, ನಿಮ್ಮ ಮನೆಯವರೆಲ್ಲ ಬಂದು ನಿಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ಡಾಕ್ಟ್ರು ನಿಮ್ಮನ್ನ ನೋಡಿ ಈಗೆಲ್ಲ ಸರಿ ಇದ್ದೀರಾ, ಅಂದಮೇಲೆ ನಿಮ್ಗೆ ಏನು ಮೆಡಿಕೇಷನ್ ಬೇಡ ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಕಲ್ಪನೆ ಮಾಡ್ಕೋಬೇಕು ಕಣ್ಣು ಮುಚ್ಕೊಂಡು ದಿನಕ್ಕೆ 3-4 ಸತಿ. ಅದು ಯಾವಾಗ ಅದು ಮನಸ್ಸದು ನಿಜ ಅಂತ ನಂಬುತ್ತೆ, ಮನಸ್ಸಿಗೆ ಅವಾಗ ಅನಿಸದೆ ಇದು ಕ್ಯೂರ್ ಆಗುತ್ತೆ, ಕ್ಯೂರ್ ಮಾಡ್ಕೋಬೋದು ಅಂತ. ನಾನು ಮೊದಲೇ ಹೇಳ್ದಂಗೆ ಪ್ರತಿಯೊಂದು ಅಂಗಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲಲ್ಲಿದೆ. ಅದು ನಾವು ಹುಟ್ಟಿದಾಗಿಂದ ನಮ್ಮ ದೇಹನ ಕ್ರಿಯೇಟ್ ಮಾಡಿದ್ದು ಪ್ರತಿಯೊಂದು ಅಂಗನೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಹಾಗಾಗಿ ನಮ್ಮ ದೇಹದ ಯಾವುದೇ ಅಂಗ ಯಾವುದೇ ರೀತಿ ಡ್ಯಾಮೇಜ್ ಆದರೂ ಅದು ಮತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ರಿಯೇಟ್ ಮಾಡುತ್ತೆ. ಡಾಕ್ಟ್ರು ಇದು ವಾಸಿ ಆಗಲ್ಲ ಅದು ಇದು ಅಂತ ಏನಾರು ಹೇಳಿದಾಗ ನಾವು ಅದನ್ನು ಬಲವಾಗಿ ನಂಬೋದ್ರಿಂದ ಅದು ನಮಗೆ ವಾಸಿ ಆಗಲ್ಲ ಅಷ್ಟೇ. ಇದು ವಾಸಿ ಆಗುತ್ತೆ ನಾವು ಬಲವಾಗಿ ನಂಬಿದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ಮತ್ತೆ ಸರಿ ಮಾಡುತ್ತೆ. ಹಾಗಾಗಿ ಇನ್ನೂ ವಾಸಿ ಆಗಲ್ಲ ಅನ್ನೋ ಯಾವುದೇ ಕಾಯಿಲೆ ಯಾವುದೇ ರೀತಿ ಯೋಚನೆಗಳನ್ನು ಮಾಡಬೇಡಿ. ಎಲ್ಲದೂ ವಾಸಿ ಆಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲದನ್ನು ವಾಸಿ ಮಾಡುತ್ತೆ. ಹೀಗೆ ನಾವು ದಿನಕ್ಕೆ 2-3 ಬಾರಿ ಅದನ್ನು ಕಲ್ಪನೆ ಮಾಡ್ಕೋಬೋದು. ಅದು ಅವರು ಸರಿಯಾಗಿರೋ ರೀತಿ ನೀವು ಸರಿಯಾದಾಗ ಏನೇನು ಕೆಲಸಗಳನ್ನ ಮಾಡ್ತೀರಾ, ಏನೇನು ಖುಷಿಯಾಗಿ ಏನೇನು ಮಾಡ್ತೀರಾ ಅದನ್ನು ಆದಷ್ಟು ಖುಷಿಯಾಗಿ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಮನೆಯವರು ಯಾರೋ ಹುಷಾರಿಲ್ಲದ ಅಂದ್ರೂ ಕೂಡ ಇದೇ ರೀತಿ ಅಪ್ಲೈ ಮಾಡ್ಬೋದು. ಅವರು ಖುಷಿಯಾಗಿ ಓಡಾಡ್ತಾ ಇರೋ ರೀತಿ, ಮಾತಾಡ್ತಾ ಇರೋ ರೀತಿ, ಖುಷಿಯಾದಾಗ ಯಾವ ರೀತಿ ಇರ್ತಾರೆ, ನಿಮಗೇನು ಅವ್ರ ಎಕ್ಸ್ಪೆಕ್ಟೇಷನ್ ಇದೆ ಆ ರೀತಿ ಮಾಡ್ತಾ ಇರೋ ರೀತಿ ಕಲ್ಪನೆ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದ ಮೆಸೇಜು ಅವ್ರಿಗೆ ಹೀಲಾಗಕ್ಕೆ ಸಾಧ್ಯ ಇದೆ ಅಂತ ಅವ್ರ ಸಬ್ಕಾನ್ಷಿಯಸ್ ಮೈಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಅವರು ಡೆಫಿನೆಟಾಗಿ ಹೀಲಾಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಾವು ನಮ್ಮ ಹೆಲ್ತನ್ನು ಯಾವತ್ತಿಗೂ ಕೂಡ ಎಂದೆಂದಿಗೂ ಕೂಡ ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿರ್ಬೋದು. ನಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನೆಕ್ಸ್ಟ್ ಬಂದರೆ ನಾವು ಹಣದ ಬಗ್ಗೆ ಮಾತಾಡೋಣ. ಹಣದ ಬಗ್ಗೆ ಮಾತಾಡಲಿಕ್ಕೆ ಬಂದರೆ ಎಲ್ಲರಿಗೂ ಹಣದ ಬಗ್ಗೆ ಕೆಟ್ಟ ಭಾವನೆಗಳಿರುತ್ತೆ. ದುಡ್ಡು ಒಳ್ಳೆಯದಲ್ಲ, ದುಡ್ಡಿರೋರು ಒಳ್ಳೆಯರಲ್ಲ, ದುಡ್ಡು ಕಷ್ಟಪಟ್ಟರೆ ಮಾತ್ರ ಸಿಕ್ಕೋದು, ಶ್ರೀಮಂತರೆಲ್ಲ ಕೆಟ್ಟವರು, ಫ್ರಾಡ್ ಮಾಡ್ತಾರೆ, ಮೋಸ ಮಾಡ್ದಲ್ಲೇ ಮುಂದೆ ಬರೋಕ್ಕಾಗಲ್ಲ. ಯಾವ್ದಾದ್ರು ಮನೆಗಳನ್ನ ದೊಡ್ಡ ಮನೆಗಳನ್ನ ಬಿಲ್ಡಿಂಗ್ಗಳನ್ನ ಒಳ್ಳೆ ಕಾರ್ಗಳನ್ನ ನೋಡಿದಾಗ ನಾವೇನು ಅನ್ಕೋತೀವಿ, ಏನೇ ಮೋಸ ಮಾಡಿ ಅವ್ರು ತಗೊಂಡಿರ್ತಾರೆ. ಆ ರೀತಿ ಬಲವಾಗಿ ನಾವು ನಂಬಿರ್ತೀವಿ, ಅಥವಾ ನಾವು ಬೆಳೆದು ಬಂದ ವಾತಾವರಣ ನಮ್ಮನ್ನು ಆ ರೀತಿ ನಂಬಿಸಿರುತ್ತೆ. ಮತ್ತು ನಾವು ನೋಡೋ TV ಫಿಲಮ್ಗಳು ಅದರಲ್ಲೆಲ್ಲ ನೆಗೆಟಿವ್ ಆಗಿ ತುಂಬ ತೋರಿಸೋದ್ರಿಂದ ಈ ದುಡ್ಡಿರೋರು ಆ ರೀತಿ ತಪ್ಪು ಮಾಡೋದನ್ನು ತೋರಿಸ್ತಾರಲ್ಲ, ಆವಾಗ ನಮ್ಮ ಮೈಂಡ್ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಹಾಗಾಗಿ ದುಡ್ಡು ಜಾಸ್ತಿ ಇರೋದು ಕೆಟ್ಟದ್ದು ಅನ್ನೋದನ್ನು ನಾವು ನಂಬ್ಕೊಂಡಿರ್ತೀವಿ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನಸ್ಸು ಯಾವುದನ್ನು ಕೆಟ್ಟದ್ದು ಅನ್ನುತ್ತೆ ಅಂತ ನಂಬುತ್ತೆ, ಅದನ್ನು ನಮ್ಮ ಹತ್ರಕ್ಕೆ ಬರೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಮಗೆ ಈ ದುಡ್ಡನ್ನು ಕೆಟ್ಟದ್ದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಔಟ್ಸೈಡ್ ಏನು ಮಾಡ್ತೀವಿ, ದುಡಿಬೇಕು, ಜಾಸ್ತಿ ಬೇಕು ಅಂತ ಭಾಳ ಕಷ್ಟಪಟ್ಟು ನಾವು ದುಡಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆವಾಗ ನಾವು ಎಷ್ಟೇ ದುಡಿದ್ರೂ ಕೂಡ ಅದು ನಮ್ಮ ಹತ್ರಕ್ಕೆ ಸೇರ್ತಾ ಇರಲ್ಲ. ಈ ರೀತಿ ದುಡ್ಡಿನ ಬಗ್ಗೆ ಕೆಟ್ಟ ಭಾವನೆ ಇದ್ದರೆ ನೀವು ಎಷ್ಟು ದುಡಿದ್ರೂ ಅದು ನಿಮ್ಮ ಹತ್ರ ಬರೋದಿಲ್ಲ, ಅಥವಾ ಬಂದರೂ ಕೂಡ ಭಾಳ ಬೇಗ ದೂರ ಆಗುತ್ತೆ, ಇನ್ನೂ ಜಾಸ್ತಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮಿಗೂ ಕೂಡ ನೀವೇ ಕಾರಣ ಆಗಿರ್ತೀರ, ಬೇರೆ ಯಾವುದೂ ಇಲ್ಲ. ದೇಶದ ಎಕನಾಮಿ ಆಗಲಿ, ಗೌರ್ಮೆಂಟ್ ಆಗಲಿ, ಯಾವುದೂ ಕಾರಣ ಅಲ್ಲ. ಎಲ್ಲ ನಮ್ಮ ನೆಗೆಟಿವ್ ಥಿಂಕಿಂಗಿಂದ ಅಷ್ಟೇ. ಈಗ ಈ ರೀತಿ ದುಡ್ಡಿನ ಬಗ್ಗೆ ಕೆಟ್ಟದ್ದು ಅನ್ನೋ ಭಾವನೆ ಇರೋರಿಗೆ ಯಾವ್ದಾರ ಲಾಟ್ರಿನೇ ಬರಲಿ, ಅಥವಾ ಯಾವ್ದಾರು ಪಿತ್ರಾರ್ಜಿತವಾದ ದೊಡ್ಡ ಆಸ್ತಿ ದುಡ್ಡೇ ಬರಲಿ, ಅವ್ರ ಹತ್ರ ಇರೋದಿಲ್ಲ. ನಾವೀಗ ದುಡ್ಡನ್ನು ದ್ವೇಷ ಮಾಡೋಕ್ಕೆ ಕಾರಣನೇ ಇಲ್ಲ. ಯಾಕೆಂದರೆ ನಾವಿರೋ ಮನೆ, ನಾವು ಯೂಸ್ ಮಾಡೋ ಕಾರು, ಬೈಕು ಎಲ್ಲದೂ ದುಡ್ಡಿನ ಬೇರೆ ಬೇರೆ ರೂಪಗಳಷ್ಟೇ. ನಮ್ಮ ಮನೇಲಿರೋ ನೀವು ಸಾಕು ಪ್ರಾಣಿಗಳಾಗಿರೋ ದನಗಳಾಗಿರ್ಬೋದು, ಕುದುರೆ, ಏನೇ ಸಾಕಿರ್ಬೋದು, ಅದು ಕೂಡ ಒಂದು ಸಂಪತ್ತು ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಅದೆಲ್ಲದನ್ನು ನೀವು ದ್ವೇಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ನೀವು ದುಡ್ಡಿನ ಬಗ್ಗೆ ಯಾವುದೇ ಕೆಟ್ಟ ಭಾವನೆಗಳಿದ್ದರೆ ಅದನ್ನು ಇವತ್ತೇ ಬಿಡಿ, ಆಯಿತಾ. ಹಾಗಾಗಿ ಅದನ್ನು ಬಿಟ್ಟಾಗ ನಮ್ಮ ಮನಸ್ಸು ಅಗ್ರ ಆಗುತ್ತೆ ಮತ್ತು ಆ ದುಡ್ಡಿನನ್ನು ನಮ್ಮ ಕಡೆಗೆ ಎಷ್ಟು ಬೇಕಾದ ಆಕರ್ಷಣೆ ಮಾಡೋಕ್ಕೆ ನಮಗೆ ಭಾಳ ಸಹಾಯ ಆಗುತ್ತೆ. ಈ ರೀತಿ ಮತ್ತು ಇನ್ನು ದುಡ್ಡು ನಮ್ಮ ಹತ್ರ ದೂರ ಹೋಗೋಕ್ಕೆ ಇನ್ನೂ ಭಾಳ ದೊಡ್ಡ ಕಾರಣ ಅಂದರೆ ಅಸೂಯೆ. ಏನಂದರೆ ನಾವು ಯಾರೋ ದುಡ್ಡು ಚೆನ್ನಾಗಿರೋರು ಕಂಡ್ರೆ ಅಯ್ಯೋ ಇವನು ಏನೂ ಇರಲಿಲ್ಲ ಈಗ ಆಗಿದ್ದಾನೆ ಹೆಂಗೆ ಮಾಡ್ದ ಅಂತ ರೀತಿ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ. ನಾವು ಯಾವಾಗ ದುಡ್ಡು ಬೇರೆಯವ್ರ ಬಗ್ಗೆ ಅಸೂಯೆ ಪಡ್ತೀವೋ ಅದು ನಮ್ಮ ದುಡ್ಡು ಸೋರಿಕೆ ಆಗ್ತಾ ಹೋಗುತ್ತೆ, ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ಮತ್ತೆ ನೀವೇನಾದರೂ ಯಾವುದಾದ್ರು ನೀವು ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ತೊಗೋಬೇಕು ಅಂತ ಇದ್ದರೆ, ಮುಂದುವರಿಬೇಕು ಅಂತ ಇದ್ದರೆ, ಆವಾಗ ನೀವು ನಿಮ್ಮ ಬಾಸ್ ಬಗ್ಗೆ ನಿಮ್ಮ ಸುತ್ತಮುತ್ತ ಎಂಪ್ಲಾಯೀಸ್ ಬಗ್ಗೆ ನೆಗೆಟಿವ್ ಆಗಿ ಅಂದ್ಕೊಂಡಿದ್ರೆ ಅದು ನೀವು ಮುಂದುವರಿಯೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನಾವು ಕೆಲಸ ಮಾಡ್ತಾ ಇರೋ ಆಫೀಸ್ ಬಗ್ಗೆ, ನಾವು ಸುತ್ತಮುತ್ತ ನಮ್ಮ ಕೊಲೀಗ್ಗಳ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ನೆಗೆಟಿವ್ ಆಗಿ ಇಂಪ್ರೆಷನ್ ಇದ್ದರೆ, ನಾವು ಅವರು ಅಥವಾ ಅವ್ರ ಗ್ರೋತ್ಗೆ ಅವರಿಗೆ ಇದು ಬಂದಾಗ ಅವರಿಗೆಲ್ಲ ಪ್ರಮೋಷನ್ ಬಂದಾಗ ನಾವು ಹೊಟ್ಟೆ ಉರಿ ಪಡೋದ ರೀತಿ ಮನಸ್ಥಿತಿ ನಮಗಿದ್ರೆ ನಾವು ಅದು ನಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ. ಅದೇ ರೀತಿ ನೀವು ಯಾವ್ದಾದ್ರು ಬಿಸ್ನೆಸ್ ರನ್ ಮಾಡ್ತಾಯಿದ್ರೆ ಅದು ಆವಾಗ ಏನಾದ್ರು ದೊಡ್ಡ ಬಿಸ್ನೆಸ್ ಅವರೆಲ್ಲ ಫ್ರಾಡ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಏನಾದ್ರು ನೆಗೆಟಿವ್ ಥಿಂಕಿಂಗ್ ಇದ್ದರೆ ಅದನ್ನು ಕೂಡ ನಿಮ್ಮ ಪ್ರೋಗ್ರೆಸ್ಸಿಗೆ ಅಡ್ಡಿಯಾಗುತ್ತೆ. ಬೇರೆಯವರು ಸಕ್ಸಸ್ ಆದಾಗ ಅವ್ರಿಗೂ ಒಳ್ಳೆಯದಾಗಲಿ, ಅವರನ್ನು ಸಂತೋಷ ಪಡಬೇಕು, ಹಾಗೂ ಅವರಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ಹಾರೈಸಬೇಕು. ಆವಾಗ ನಮ್ಮ ಮನಸ್ಸಲ್ಲಿ ಆ ರೀತಿ ಜಲಸ್ ಅಥವಾ ಹೊಟ್ಟೆ ಉರಿ ಬರೋದಿಲ್ಲ. ಈ ರೀತಿ ಅದನ್ನು ಬಿಡ್ಬೋದು. ಮತ್ತು ಏನಂದರೆ ಇದು ನಮ್ಮ ಹತ್ರ ದುಡ್ಡು ಜಾಸ್ತಿ ಬರೋದಕ್ಕೆ ಪ್ರಾರ್ಥನೆ ಕೂಡ ಮಾಡ್ಬೋದು. ಪ್ರಾರ್ಥನೆ ಏನಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಮೆಸೇಜ್ನ ಅವಾಗವಾಗ ಕೊಡ್ಬೋದು. ಯಾವಾಗ ಅಂದರೆ ಯಾವ ರೀತಿ ಅಂದರೆ ದಿನೇ ನನ್ನ ಹತ್ರ ಹಣ ಸೇರ್ತಾ ಇದೆ, ನನಗೆ ಹೆಚ್ಚು ಹಣ ಬರ್ತಾಯಿದೆ ನನ್ನ ಹತ್ರ, ನನ್ನ ಎಲ್ಲ ಅಗತ್ಯಗಳಿಗೂ ನನ್ನ ಎಲ್ಲ ಅಗತ್ಯಗಳು ತಕ್ಷಣ ಪೂರೈಸ್ತವೆ. ಈ ಪ್ರಪಂಚದಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಅದು ನನ್ನ ಹತ್ರನೂ ಬರುತ್ತೆ. ಅದು ಎಷ್ಟು ಬೇಕಾದಷ್ಟು ಸಂಪತ್ತಿದೆ ಅಂದರೆ ನಾವು ಅನುಭವಿಸೋಕ್ಕಾಗದೇ ಇರೋಷ್ಟು ಜಾಸ್ತಿ ಸಂಪತ್ತಿದೆ. ಹಾಗಾಗಿ ನಾವು ಯಾರಿಗೂ ಹೊಟ್ಟೆ ಕಿಚ್ಚು ಪಡೋ ಅವಶ್ಯಕತೆಯೇ ಇಲ್ಲ. ಅತ್ಯಂತ ಜಾಸ್ತಿ ಸಂಪತ್ತಿದೆ, ಅದು ನಮ್ಮ ಹತ್ರನೂ ಬರುತ್ತೆ ಅಂತ ಅನ್ಕೋಬೋದು. ಈ ರೀತಿ ನಮ್ಮ ಮನಸ್ಸಿಗೆ ಪದೇ ಇದನ್ನು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಪದೇ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊತಾ ಇರೋದು, ದಿನೇ ನನ್ನ ಹತ್ರ ಹಣ ಬರ್ತಾಯಿದೆ ಮತ್ತು ನನ್ನ ಎಲ್ಲ ಅಗತ್ಯಗಳು ತಕ್ಷಣ ಪೂರೈಸ್ತವೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಹೊಸ ಆಪರ್ಚುನಿಟಿಗಳನ್ನ ಓಪನ್ ಮಾಡುತ್ತೆ, ಇದರಿಂದ ನನಗೆ ಮುಂದುವರಿಯುತ್ತೇನೆ ನಾನು. ನಿಮಗೆ ಯಾವುದೇ ರೀತಿ ಆಪರ್ಚುನಿಟಿಗೆ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಏನಂದರೆ ನೀವೇನಾದರೂ ಜಾಬ್ಗೋಸ್ಕರ ಅಥವಾ ಯಾವುದೋ ಒಂದು ಮ್ಯೂಸಿಕ್ ಫೀಲ್ಡಲ್ಲಾಗಲಿ ಫಿಲ್ಮ್ ಫೀಲ್ಡಾಗಲಿ ಯಾವುದೇ ರೀತಿ ನಿಮಗೆ ಆಪರ್ಚುನಿಟಿಗೆ ನೀವು ವೆಯ್ಟ್ ಮಾಡ್ತಾಯಿದ್ರೆ ನೀವು ಇದೇ ರೀತಿ ಹೇಳ್ಬೋದು, ನನ್ನ ಸಬ್ಕಾನ್ಷಿಯಸ್ ಮೈಂಡು ನನಗೆ ಬೇಕಾಗಿರೋ ರೀತಿ ಆಪರ್ಚುನಿಟಿಗಳನ್ನ ತೆಗೆಯುತ್ತೆ, ಓಪನ್ ಮಾಡುತ್ತೆ ಡೋರ್ಸ್ನ, ಆವಾಗ ಸಿಗುತ್ತೆ. ಆ ರೀತಿ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿ ವೆಲ್ತ್ ನಮಗೆ ಬರುತ್ತೆ. ಮತ್ತು ನಾವು ದಿನೇ ಹಣ ಬರೋ ರೀತಿ ಕಲ್ಪನೆ ಕೂಡ ಮಾಡ್ಕೋಬೋದು. ಮತ್ತು ನಿಮಗೇನಾದ್ರು ಸಾಲ ಆದ ರೀತಿ ಇದ್ದರೆ ನೀವು ಬ್ಯಾಂಕಲ್ಲಿ ಹೋಗಿ ದೊಡ್ಡ ಅಮೌಂಟ್ನ ಡೆಪಾಸಿಟ್ ಮಾಡೋ ಥರ ನೀವು ಕಲ್ಪನೆ ಮಾಡ್ಕೋಬೋದು. ಅಥವಾ ನಿಮಗೆ ಬರಬೇಕಾಗಿರೋ ಯಾರಾದರೂ ನಿಮಗೆ ಸಾಲ ಕೊಡಬೇಕಂತ ಇದ್ದರೆ ನೀವು ಭಾಳ ಸಲ ಏನು ಮಾಡ್ತಾರೆ, ಅವ್ರ ಬಗ್ಗೆ ಸಿಟ್ಟು ದ್ವೇಷ ಇರುತ್ತೆ. ನೀವು ಆ ರೀತಿ ದಯವಿಟ್ಟು ಮಾಡಬೇಡಿ. ಅವರಿಗೂ ತುಂಬ ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ, ಅವರು ನಮ್ಮದು ಹಣನ ಹಿಂತಿರುಗಿಸಿ ಕೊಡೋ ರೀತಿ ಆಗಲಿ ಅಂತ ಹಾರೈಸಿ. ಹಾಗಾಗಿ ಅವರು ನಿಮಗೆ ಬರಬೇಕಾಗಿರೋ ದುಡ್ಡೆಲ್ಲ ತುಂಬ ಈಸಿಯಾಗಿ ನಿಮ್ಮ ಹತ್ರ ವಾಪಸ್ ಬರುತ್ತೆ. ಯಾರ್ಯಾರು ನಿಮಗೆ ಸಾಲ ಕೊಡಬೇಕು ಅವರೆಲ್ಲ ಬಂದು ಕೊಡ್ತಾರೆ. ಅವ್ರಿಗೆ ನಿಜವಾದ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಅವರಿಗೂ ಒಳ್ಳೆಯದಾಗಲಿ, ಅವ್ರು ಒಳ್ಳೆಯದಾಗಿ ನಮಗೂ ನಮ್ಮ ದುಡ್ಡನ್ನು ತಂದು ಕೊಡಲಿ, ಅವರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ. ಇದರಿಂದ ನಿಮಗೆ ಎಲ್ಲ ರೀತಿ ಹಣಕಾಸಿನ ಸಮಸ್ಯೆ ಯಾವತ್ತೂ ಕೂಡ ಬರೋದಿಲ್ಲ. ಮತ್ತು ಇನ್ನೊಂದು ಅಫರ್ಮೇಷನ್ ಏನಂದರೆ, ನಾನು ಮಾಡೋ ಪ್ರತಿಯೊಂದು ಹಣಕಾಸಿನ ವ್ಯವಹಾರ ಯಾವಾಗಲೂ ಸರಿಯಾಗಿ ನಡೆಯುತ್ತೆ, ನನ್ನ ಪ್ರತಿಯೊಂದು ಹಣಕಾಸಿನ ವ್ಯವಹಾರಗಳು ಸರಿಯಾಗಿ ನಡೀತವೆ. ಇದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವಾಚ್ ಮಾಡುತ್ತೆ. ಈ ರೀತಿ ಅಂದ್ಕೋಬೋದು. ಅದಕ್ಕೆ ಆ ರೀತಿ ಮತ್ತೇನಂದರೆ ನೆಗೆಟಿವ್ ಥಿಂಕಿಂಗ್ ಏನೇನಿರುತ್ತೆ ಅಂದರೆ, ನಾನು ಏನೇ ಮಾಡಿದರೂ ಲಾಸ್ ಆಗುತ್ತೆ, ನನ್ನ ಎಲ್ಲ ಬಿಸ್ನೆಸ್ ಲಾಸ್ ಆಗುತ್ತೇನೋ, ಬಿಸ್ನೆಸ್ ಈಗ ಕಂಟ್ರಿ ಎಕನಾಮಿ ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ, ಈ ರೀತಿ ನೆಗೆಟಿವ್ ಥಿಂಕಿಂಗ್ಗಳನ್ನ ತುಂಬ್ಕೊಳ್ತಾ ಹೋದರೆ
ಕಾಂಪಿಟೇಷನ್ ಜಾಸ್ತಿ ಅಂದರೆ ನಿಜವಾಗೂ ಕಾಂಪಿಟೇಷನ್ ಜಾಸ್ತಿನೇ ಆಗುತ್ತೆ. ಅದು ನಿಮ್ಮ ಬಿಸ್ನೆಸ್ ಲಾಸಿಗೆ ಕಾರಣ ಆಗುತ್ತೆ. ಅವಾಗ ಬಿಸ್ನೆಸ್ ಲಾಸಿಗೆ ಬೇರೆ ಯಾರು ಕಾರಣ ಆಗಿರಲ್ಲ, ನೀವೇ ಕಾರಣ ಆಗಿರ್ತೀರ. ಅದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗೆ ಕಾರಣನೂ ನೀವೇ ಆಗ್ತೀರ. ಹಾಗಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರತಿಯೊಂದಕ್ಕೂ ಆಪರ್ಚುನಿಟೀಸ್ ಓಪನ್ ಮಾಡುತ್ತೆ, ಹೊಸ ಹೊಸ ಕಸ್ಟಮರ್ಸ್ನ ಹುಡ್ಕೊಡುತ್ತೆ, ಅಥವಾ ಹೊಸ ಹೊಸ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡುತ್ತೆ, ಒಳ್ಳೆ ಇನ್ಕಮ್ ಬರೋ ರೀತಿ ಮಾಡುತ್ತೆ. ಈ ರೀತಿ ಹೇಳೋದ್ರಿಂದ ನಿಮಗೆ ಯಾವತ್ತು ಜೀವನದಲ್ಲಿ ಯಾವತ್ತೂ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆ ಆಗೋದಿಲ್ಲ. ಈ ರೀತಿಯಾಗಿ ನೀವು ಯೋಚನೆ ಮಾಡಿ ಪ್ರತಿಯೊಂದು ಕೊನೆವರೆಗೂ ನೀವು ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರದೇ ಇರುತ್ತೆ ನೀವೆಲ್ಲರೂ ಇರಬೇಕು ಅನ್ನೋದು ನನ್ನ ಆಸೆ. ನೆಕ್ಸ್ಟ್ ಏನಂದರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ. ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದಾದರೆ ನಾವು ಒಳ್ಳೊಳ್ಳೆ ಸಂಬಂಧಗಳನ್ನ, ನಾವು ಬೇಕಾಗಿರೋ ರೀತಿ ಸಂಬಂಧಗಳನ್ನು, ವ್ಯಕ್ತಿಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಏನಂದರೆ ಸ್ನೇಹಿತರನ್ನ, ಒಳ್ಳೆ ಸ್ನೇಹಿತರ, ಬಿಸ್ನೆಸ್ ಪಾರ್ಟ್ನರ್ನ ಅಥವಾ ಲೈಫ್ ಪಾರ್ಟ್ನರ್ನ, ಮದುವೆ ಆಗಬೇಕು ಅಂದ್ಕೊಂಡಿರೋರೆಲ್ಲ ನಿಮಗೆ ಯಾವುದೇ ರೀತಿ ಗುಣಗಳು ಇದೆ ಬೇಕು ಅಂತ ನಿಮ್ಮ ಲೈಫ್ ಪಾರ್ಟ್ನರ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮದುವೆ ಆಗಬೇಕು ಅಂದ್ಕೊಂಡಿರೋರು ಈ ರೀತಿ ಎಲ್ಲ ನನಗೆ ರೆಸ್ಪೆಕ್ಟ್ ಕೊಡೋವಂಥವ್ರು, ಹಣಕಾಸಿನಲ್ಲಿ ಚೆನ್ನಾಗಿರೋವಂಥವ್ರು, ವಿದ್ಯಾವಂತರು, ಒಳ್ಳೆ ರೀತಿ ಗುಣ ಇರೋವಂಥವ್ರು, ಅವ್ರ ಮನೆಯವರು ಕೂಡ ರೆಸ್ಪೆಕ್ಟ್ ಕೊಡೋವಂಥವ್ರು ನನಗೆ ಸಿಗ್ತಾರೆ. ಅಂಥವ್ರನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ಅಥವಾ ಅವ್ರು ಬಂದಾಗ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ರೀತಿ ಪದೇ ನೀವು ಹೇಳ್ಕೊತಾ ಇದ್ದರೆ ನಿಮಗೆ ಬೇಕಾಗಿರೋಂಥ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ನಿಮಗೆ ಸಿಕ್ಕಿ ನಿಮ್ಮ ಲೈಫು ತುಂಬ ಈಸಿ ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಇಲ್ಲ, ಒಂದು ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಲೈಫಲ್ಲಿ. ಯಾಕಂದರೆ ಒಂದು ಲೈಫ್ ಪಾರ್ಟ್ನರ್ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಅದು ತುಂಬ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬರೋ ಸಮಸ್ಯೆನ ಮೊದಲೇ ನೀವು ಬರದೇ ರೀತಿ ತಡೆಗಟ್ಬೋದು. ಅದೇ ರೀತಿ ನಿಮಗೆ ಒಂದಕ್ಕೆ ಆಗೋ ರೀತಿ ಒಳ್ಳೆ ಲಾಯಲ್ ಆಗಿರೋಂಥದ್ದು, ನಿಯತ್ತಾಗಿರೋಂಥ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ನನ್ನ ಏಳಿಗೆಗೆ ಒಳ್ಳೇದು ಮಾಡೋಂಥ ಫ್ರೆಂಡ್ಸ್ ಸಿಗ್ತಾರೆ. ಅದೇ ರೀತಿ ನಮಗೂ ಹೆಲ್ಪ್ ಮಾಡೋಂಥ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ. ಈ ರೀತಿ ಎಲ್ಲ ನೀವು ಹೇಳ್ಕೊಬೋದು. ಆವಾಗ ನಿಮಗೆ ಯಾವತ್ತೂ ಕೂಡ ಲೈಫಲ್ಲಿ ಪರ್ಸ್ನಲ್ಲಾಗಿ ನೀವು ಯಾವತ್ತೂ ಕೂಡ ಪ್ರಾಬ್ಲಮ್ಮು ನಿಮಗೆ ಆಗೋದಿಲ್ಲ. ಮತ್ತು ಇನ್ನೊಂದು ಸಕ್ಸಸ್ ಅಂತ ಬಂದರೆ, ಸಕ್ಸಸ್ಗೋಸ್ಕರ ನಾವೇನಂತ ಯೋಚನೆ ಮಾಡ್ತಾರೆ ಈಗ ಇಲ್ಲ ಅಂದರೆ, ನನಗೆ ಅಷ್ಟೊಂದು ಯೋಗ್ಯತೆ ಇಲ್ಲ, ನನಗೆ ಅಷ್ಟೊಂದು ಎಜುಕೇಷನ್ ಇಲ್ಲ, ನನ್ನ ಹತ್ರ ಸಕ್ಸಸ್ ಆಗಬೇಕು ಅಂತ ದುಡ್ಡು ಇರಬೇಕು, ಮತ್ತು ಈ ದೇಶದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಈ ಊರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ನಮ್ಮ ಮನೆಯವ್ರು ಸಹಕರಿಸಲ್ಲ, ಹಾಗೆ ಏನೇನೋ ನಮಗೆ ನಾವೇ ನೆಗೆಟಿವ್ ಥಿಂಕಿಂಗ್ ಅಥವಾ ಬ್ಲಾಕೇಜಸ್ನ ಮಾಡಿಕೊಂಡು ನಾವು ಅದನ್ನು ಎಕ್ಸ್ಕ್ಯೂಸ್ ಅಂತ ಹೇಳ್ತೀವಿ. ಅವೆಲ್ಲ ನಿಜವಾದ ಕಾರಣಗಳೆಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದೇ ಕೂಡ ಲಿಮಿಟ್ಸ್ ಇಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಬೇಕಾಗಿರೋದು, ನಾನು ಸಕ್ಸಸ್ ಆಗಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲದನ್ನು ನನಗೆ ತಂದು ಕೊಡುತ್ತೆ, ನನಗೆ ಆಪರ್ಚುನಿಟೀಸ್ ಓಪನ್ ಮಾಡುತ್ತೆ ಹಾಗಂತ ಅನ್ಕೋಬೋದು. ಆವಾಗ ನೀವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆಲ್ಲ ಹಣಕಾಸಿನ ವ್ಯವಸ್ಥೆ ಆಗಲಿ, ಯಾವುದೇ ರೀತಿ ನಿಮಗೆ ಅದು ಬೇಕಾಗಿದ್ರ ಸಕಲ ಸೌಕರ್ಯಗಳನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಸಿಗೋ ಹಾಗೆ ಮಾಡುತ್ತೆ. ಹಾಗಾಗಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಆ ರೀತಿ ಆಗುತ್ತೆ, ಲಾಸ್ ಅನ್ನೋ ಥಿಂಕಿಂಗ್ ಮಾಡಲೇಬಾರ್ದು. ಆ ರೀತಿಯಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಸಕ್ಸಸ್ನ ನಾವು ಪಡಿಬೋದು. ಮತ್ತು ಈಗೇನಾದರೂ ಒಬ್ಬರು ಸೈಂಟಿಸ್ಟ್ ಆಗಲಿ, ಸ್ಪೋರ್ಟ್ಸಲ್ಲಾಗಲಿ, ಪೊಲಿಟಿಕ್ಸಲ್ಲಾಗಲಿ, ಸ್ಪಿರಿಚುವಲ್ ಆಗಲಿ ಗ್ರೋತ್ ಆಗಬೇಕು ಅಂದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಪವರ್ನ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ಕೆಲವರು ಸ್ಪೋರ್ಟ್ಸ್ ಸ್ಟಾರ್ಸ್ ಇರ್ತಾರೆ, ನೀವು ನೋಡಿರ್ತೀರ, ಅಂದರೆ ಟೈಗರ್ ವುಡ್ಸ್ ಆಗಲಿ ಅವರೆಲ್ಲ ಆ ಥರ ಅವರೆಲ್ಲ ತುಂಬ ಎಫೆಕ್ಟಿವ್ ಆಗಿ ನಾವು ಅವ್ರ ಮೈಂಡನ್ನ ಯೂಸ್ ಮಾಡ್ಕೊತಾ ಇರ್ತಾರೆ, ಸಬ್ಕಾನ್ಷಿಯಸ್ ಮೈಂಡನ್ನ. ಅವರು ದಿನೇ ಕ್ರಿಯೇಟಿವ್ ವಿಜುವಲೈಸೇಷನ್ ಮಾಡ್ತಾರೆ. ಕ್ರಿಯೇಟಿವ್ ವಿಜುವಲೈಸೇಷನ್ ಹೇಗೆ ಅಂದರೆ ನೆಕ್ಸ್ಟ್ ಡೇ ಅವ್ರೇನು ಪರ್ಫಾರ್ಮ್ ಮಾಡಬೇಕು ಅಂತ ಇರ್ತಾರೆ ಅದನ್ನು ಅವರು ಮೈಂಡಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಏನಂದರೆ, ನೀವು ಒಂದು ಡ್ರೈವಿಂಗ್ ಕಲಿತಾ ಇದ್ದೀರಾ ಅಂದ್ಕೊಳ್ಳಿ, ನಿಮಗೆ ಡ್ರೈವಿಂಗ್ ಯಾರಿಗೆ ಕಷ್ಟ ಆಗ್ತಾಯಿದೆ ಅವರು ನೀವು ಅಥವಾ ನಿಮಗೆ ಹೈಟ್ ಬಗ್ಗೆ ಭಯ ಇದೆ ಅಂದ್ಕೊಳ್ಳಿ. ಆ ರೀತಿ ನಿಮ್ಮ ಒಂದು ಡ್ರೈವಿಂಗ್ ಪ್ರಾಕ್ಟೀಸ್ ಹೆಂಗೆ ಅಂದರೆ, ನೀವು ಫಸ್ಟು ನಿಮ್ಮ ಇಮ್ಯಾಜಿನೇಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಮ ಇಮ್ಯಾಜಿನೇಷನಲ್ಲಿ ಅದು ಪರ್ಫೆಕ್ಟ್ ಆಗ್ತಾ ಹೋದಾಗ ಅದು ನಿಮಗೆ ಅದು ಪಕ್ಕ ನಿಮಗೆ ವೆಹಿಕಲ್ ಓಡಿಸೋದು ತುಂಬ ಈಸಿ ಆಗುತ್ತೆ. ಹೇಗೆ ಅಂದರೆ, ನೀವು ನೋಡಿರ್ತೀರ, ಒಂದು ಡ್ರೈವಿಂಗ್ ಚೆನ್ನಾಗಿ ಕಲ್ತಿರೋರು ಅವರು ಡ್ರೈವ್ ಮಾಡುವಾಗ ಅವ್ರ ಪಕ್ಕ ನೀವು ಕೂತು ಮಾತಾಡ್ತಾ ಇರ್ತೀರ, ಅವರು ಅದೇನು ತಿಂಡಿ ತಿನ್ನೋದನ್ನು ಮಾಡ್ತಾ ಇರ್ತಾರೆ, ಆರಾಮಾಗಿ ಮಾತಾಡ್ತಾ ಇರ್ತಾರೆ, ಅವರು ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗೆ ಅಂದರೆ ಅವ್ರಿಗೆ ನಿಮಗೆ ಆ ಡ್ರೈವ್ ಮಾಡೋರಿಗೂ ಕೂಡ ಅದು ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಡ್ರೈವ್ ಮಾಡ್ತಾ ಇರುತ್ತೆ. ಏನೇನು ಮಾಡಬೇಕು, ಬ್ರೇಕ್ ಹಾಕಬೇಕು, ಎಲ್ಲಿ ಹಂಪ್ ಬಂದಾಗ ಬ್ರೇಕ್ ಹಾಕಬೇಕು, ಕ್ಲಚ್ ಹಿಡಿಬೇಕು, ಎಲ್ಲ ಕೆಲಸಗಳನ್ನು ಆಟೋಮೆಟಿಕ್ ಮೆಷಿನ್ ಥರ ಮಾಡ್ತಾ ಇರುತ್ತೆ. ಅದೇ ರೀತಿ ಸ್ವಿಮ್ಮಿಂಗ್ ಕೂಡ, ಈಗ ನೀವು ಸ್ವಿಮ್ಮಿಂಗ್ ಕಲಿತು ಒಂದು 10 ವರ್ಷ ಆದಮೇಲೆ ನೀವು ನೀರು ನೆಗೆದ್ರು ಕೂಡ ಆಟೋಮೆಟಿಕ್ಕಾಗಿ ನೀವು ಸ್ವಿಮ್ ಮಾಡ್ತೀರ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು
ಪ್ರಿಂಟ್ ಆಗಿರುತ್ತೆ ಅಲ್ಲಿ ಅದೇ ಯಾವ ರೀತಿ ನಾವು ಮಾಡಬೇಕು ಅಂತ. ಹಾಗಾಗಿ ನೀವು ಡ್ರೈವಿಂಗ್ ಮಾಡಬೇಕಾ ಅಥವಾ ಸ್ಪೋರ್ಟ್ಸಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ಬೇಕಾ, ನೀವೇನಾದರೂ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಒಂದು ಸ್ಟೆಪ್ ನಿಮಗೆ ಕಷ್ಟ ಇದ್ದರೆ ಅದನ್ನು ನೀವು ನಿಮ್ಮ ಇಮ್ಯಾಜಿನೇಷನಲ್ಲಿ ಫಸ್ಟ್ ಪರ್ಫೆಕ್ಷನ್ ಮಾಡ್ತಾ ಹೋಗಿ. ಇಮ್ಯಾಜಿನೇಷನಲ್ಲಿ ಒಂದ್ಸಲ ಬಂತು ಅಂದರೆ ಅದು ನಿಮಗೆ ಸಕ್ಸಸ್ ಆಗೇ ಆಗುತ್ತೆ. ನಿಮಗೆ ಹೈಟ್ ಬಗ್ಗೆ ಭಯ ಇದ್ದರೆ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಭಯ ಇದ್ದರೆ ಫಸ್ಟ್ ಅದನ್ನು ಇಮ್ಯಾಜಿನೇಷನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಹೈಟಲ್ಲಿ ನೀವು ಹೈಟ್ ಇರೋ ಜಾಗಕ್ಕೆ ಹೋಗ್ತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮಗೆ ಕಷ್ಟ ಆಗ್ಬೋದು, ಇಮ್ಯಾಜಿನೇಷನಲ್ಲಿ ಕೂಡ ಭಯ ಆಗ್ಬೋದು. ಅದು ಯಾವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾ ಭಯ ಹೋಗುತ್ತೆ. ಆ ಇಮ್ಯಾಜಿನೇಷನಲ್ಲಿ ಭಯ ಹೋದರೆ ಆದರೆ ಪ್ರಾಕ್ಟಿಕಲಿ ಇಟ್ ಈಸ್ ಕ್ಯೂರ್. ಪ್ರಾಕ್ಟಿಕಲಾಗಿ ಕೂಡ ನೀವು ಅದರಿಂದ ಆಚೆ ಬರ್ತೀರಾ. ಇದೇ ರೀತಿ ನೀವು ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಅದು ಏನೇ ಇರಲಿ, ನೀವು ಆಲ್ಕೋಹಾಲು, ಸ್ಮೋಕಿಂಗು ಅಥವಾ ಏನು ಟೊಬ್ಯಾಕೋ ಚಿವಿಂಗ್ ಏನೇ ಅಭ್ಯಾಸಗಳನ್ನ ಬಿಡಬೇಕು ಅಂತ ಇದ್ದರೆ ಅದು ಕೂಡ ನಿಮ್ಮ ಮೈಂಡಿಂದನೇ ಸಾಧ್ಯ. ಅದು ಮೈಂಡಿಂದನೇ ಮಾಡಬೇಕಾಗಿರೋದು. ನೀವು ಯಾವುದೇ ಕೆಲಸನ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಪಕ್ಕಾ ನಿಮ್ಮ ಮನಸ್ಸಲ್ಲಿ ಡಿಸೈಡ್ ಮಾಡಿದರೆ, ನೀವು ಡಿಸೈಡ್ ಮಾಡಿದ ಕ್ಷಣದಲ್ಲೇ ನೀವು 51% ನೀವು ಆ ಕೆಲಸಗಳನ್ನ ಮಾಡ್ದಂಗೆ. ನೀವು ಆಲ್ಕೋಹಾಲ್ ಬಿಡಬೇಕಂದ್ರೆ 51% ಬಿಟ್ಟಾಯಿತು ನೀವು ಡಿಸೈಡ್ ಮಾಡಿದ ತಕ್ಷಣವೇ. ಈ ರೀತಿ ಬಿಟ್ಟಾಗ ಏನಾಗುತ್ತೆ, ನಾವು ಆಲ್ರೆಡಿ ಬಿಟ್ಟಿರೋ ರೀತಿ ಇಮ್ಯಾಜಿನ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಅದನ್ನು ಕಂಗ್ರ್ಯಾಚುಲೇಟ್ ಮಾಡೋ ಥರ ಇಮ್ಯಾಜಿನ್ ಮಾಡ್ಕೋಬೋದು. ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ರೀತಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಈ ರೀತಿ ನೀವು ಇಮ್ಯಾಜಿನೇಷನ್ನಿಂದ ಮತ್ತು ಈ ಎಲ್ಲ ಸಮಸ್ಯೆನ ನಿಮ್ಮ ಒಂದು ಆಲ್ಕೋಹಾಲ್ ಬಿಡಬೇಕು ಅಥವಾ ಏನಾದರೂ ಒಂದು ನಿಮಗೆ ಸಮಸ್ಯೆ ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಆ ಎಲ್ಲ ಸಮಸ್ಯೆಯನ್ನು ಸೇರಿಸಿ ಒಂದು ಪದವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ ಸಕ್ಸಸ್ ಅಥವಾ ವಿಕ್ಟ್ರಿ ಅಂತ ಏನಾದರೂ ಒಂದನ್ನು ಪದವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಸೆಲೆಕ್ಷನ್ ಆಗಿರಲಿ. ಅಥವಾ ನೀವು ನೀವು ಆಲ್ಕೋಹಾಲ್ ಬಿಡಬೇಕು ಅಂತ ಇದ್ದರೆ, ನಾನೀಗ ಆಲ್ಕೋಹಾಲ್ ಬಿಟ್ಟು ನಾನು ಸ್ವಲ್ಪ ಖುಷಿಯಾಗಿರಬೇಕು ಅಂತ ಇದ್ದರೆ ಅದಕ್ಕೊಂದು ಫ್ರೀಡಮ್ ಅಂತ ಏನಾದರೂ ಹೆಸರಿಟ್ಕೊಳ್ಳಿ. ನೀವು ಪದೇ ಫ್ರೀಡಮ್ ಅಂತ ಪ್ರತಿ ಸಲ ನೀವು ಹೇಳಿದಾಗ ಆ ಮನಸ್ಸು ನಿಮ್ಮ ಕೆಲಸನ ಸಂಪೂರ್ಣವಾಗಿ ನೆನಪು ಮಾಡಿಕೊಳ್ಳುತ್ತೆ. ಫ್ರೀಡಮ್ ಅಂತ ಹೇಳಿದಾಗೆಲ್ಲ ಹೌದು ನಾನು ಆಲ್ಕೋಹಾಲ್ ಬಿಟ್ಟಿದ್ದೀನಿ, ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಪದೇ ರಿಮೈಂಡರ್ ಥರ ವರ್ಕ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಎಲ್ಲ ರೀತಿ ಭಯ ಆತಂಕಗಳಿಂದ ಆಚೆ ಬರ್ಬೋದು, ಯಾವುದೇ ರೀತಿ ಸಾಧನೆ ಮಾಡ್ಬೋದು. ನಿಮ್ಮ ಎಲ್ಲ ಅಂದರೆ ನೀವು ಯಾರ ಜೊತೆ ಬೇಕಾದ್ರೂ ಖುಷಿಯಾಗಿರ್ಬೋದು, ದೊಡ್ಡ ಸಾಧನೆ ಮಾಡ್ಬೋದು. ನಿಮ್ಮ ಹಣಕಾಸಿನ ಸಮಸ್ಯೆ ಯಾವತ್ತೂ ಕಾಡೋದಿಲ್ಲ, ಆರೋಗ್ಯ ಸಮಸ್ಯೆ ಯಾವತ್ತೂ ಕಾಡೋದಿಲ್ಲ. ನೀವೆಲ್ಲ ಯಾರನ್ನು ಬೇಕಾದ್ರೂ ಹೀಲ್ ಮಾಡ್ಬೋದು. ಒಂದು ಮಾತು ಹೇಳ್ತಾರೆ, ಈಚ್ ಒನ್ ಆಫ್ ಅಸ್ ಆರ್ ಬಾರ್ನ್ ಹೀಲರ್ಸ್. ನಾವು ಪ್ರತಿಯೊಬ್ಬರು ಕೂಡ ಹುಟ್ಟುತ್ತಾನೆ ಹೀಲಿಂಗ್ ಮಾಡೋ ಶಕ್ತಿ ಇದೆ. ಹಾಗಾಗಿ ನೀವೆಲ್ಲರ ಜೀವನ ಸಖತ್ತು ಖುಷಿಯಾಗಿರಲಿ, ಹ್ಯಾಪಿಯಾಗಿರಲಿ, ಸಕ್ಸಸ್ಫುಲ್ ಆಗಿರಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಈ ವಿಡಿಯೋನ ನೋಡಿ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ, ನಿಮ್ಮೆಲ್ಲ ಮನೆಯವರಿಗೆ, ನಿಮ್ಗೆ ಇಷ್ಟ ಆದವ್ರಿಗೆಲ್ಲ ತೋರಿಸಿ. ನಾನು ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಒಳ್ಳೆಯ ಉದ್ದೇಶದಿಂದ ಇದು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.